ಯಾರು ಟ್ವೈಸ್ ಬಾರ್ನ್ 2 ಸಾರಿ ಹುಟ್ಟುತ್ತಾರೆ ತಾಯಿಯ ಹೊಟ್ಟೆಯಿಂದ ಮತ್ತು ಧರಿಸುವ ಮೂಲಕ, ಅವರಿಗೆ ಮಾತ್ರ ಶಿಕ್ಷಣದ ಹಕ್ಕು ಅಂತಾಯಿತು. ಆಶ್ರಮಗಳಲ್ಲಿ ಮತ್ತು ಆಶ್ರಮ ಶಾಲೆಗಳಲ್ಲಿ ಕಲಿಯುವ ಹಕ್ಕು ಯಾರಿಗೆ ಬರ್ತದೆ ಅಂತಂದರೆ, ಯಾರು ಟ್ವೈಸ್ ಬಾರ್ನ್ ಇದ್ದಾರೋ ಅವರು. ಈ ಥರದ ಕಾರ್ಯಕ್ರಮಗಳು ಈ ಕಾಲದ ತುರ್ತು. ಯಾಕಂದರೆ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥ ಮತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಸಂದರ್ಭದಲ್ಲಿ ಬೌದ್ಧಿಕವಾಗಿರುವಂಥ ಚಟುವಟಿಕೆಗಳು, ಚಿಂತನೆಗಳು, ಸಂವಾದಗಳು ಡೆಮೋಕ್ರಸಿಯನ್ನು ಮತ್ತು ಚಳುವಳಿಗಳನ್ನು ಮುಂದಕ್ಕೆ ತಗೊಂಡೋಗ್ತವೆ ಅಂತೇಳಿ ನಾವೆಲ್ಲರೂ ಭಾವಿಸಿದ್ದೇವೆ. ಮುಖ್ಯವಾಗಿ ಸಾಂಸ್ಕೃತಿಕವಾಗಿ ಹೇಗೆ ಕರ್ನಾಟಕವನ್ನು ಮತ್ತೆ ಕಟ್ಟಬೇಕು ಮತ್ತು ಪುನರ್ನಿರ್ಮಾಣ ಮಾಡಬೇಕು ಅನ್ನೋದ್ರ ಕಡೆಗೆ ಚಿಂತನೆಗಳು ನಡೆದಿತ್ತು ಅಂಥೇಳಿ ಆಗಲೇ ಹಿರಿಯರೊಬ್ಬರು ಹೇಳಿದರು. ಏನಾದರೂ ಆಗಲಿ, ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಅಧ್ಯಯನ ಕೇಂದ್ರ ಬೆಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿನಲ್ಲಿ ಈ ಕಾರ್ಯಕ್ರಮ ನಡೆಸ್ತಿರೋದಕ್ಕೆ ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಅನೇಕ ಹಿರಿಯರು, ಹಿರಿಯ ಸಾಹಿತಿಗಳು, ಹಿರಿಯ ಚಳುವಳಿಗಾರರು, ವಿದ್ಯಾರ್ಥಿಗಳು, ಸಂಶೋಧನೆಯಲ್ಲಿ ತೊಡಗಿರುವಂಥ ಸಂಶೋಧನಾರ್ಥಿಗಳು, ಇನ್ನಿತರೆ ವಲಯಗಳಿಂದ ಬಂದವರು ಇದ್ದೀರಿ ಅಂತ. ಇದೊಂದು ಥರದ ಅಪರೂಪದ ಸಂಗಮ ಅಂಥೇಳಿ ನಾನು ಭಾವಿಸ್ತೇನೆ. ನಾವುಗಳು ವಿದ್ಯಾರ್ಥಿಗಳಾಗಿದ್ದಾಗ ಈ ಥರದ ಒಂದು ವೈವಿಧ್ಯ ಇರೋವಂಥ ತಲೆಮಾರುಗಳು ಒಟ್ಟಿಗೆ ಕೂತು ಚಿಂತನೆಗಳು ನಡೆಸ್ತಾ ಇದ್ದಂಥ ಘಟನೆಗಳಿಗೆ ಮತ್ತು ದೃಶ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ವಿ ಅಂತ. ಆದರೆ ಕಳೆದ 10-15 ವರ್ಷಗಳಲ್ಲಿ ಈ ಥರದ್ದು ಚಟುವಟಿಕೆಗಳೇ ಭಾಳ ಕಡಿಮೆ ಆಗ್ತಾ ಬಂದವು. ಆದ್ದರಿಂದ ಇದು ತುಂಬ ಮುಖ್ಯವಾದ ಸಮಾರಂಭ ಮತ್ತು ಕಾರ್ಯಾಗಾರ. ಹಾಗಾಗಿ ಆಯೋಜಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೇನೆ ಅಂತ. ದಲಿತ ಸಾಹಿತ್ಯ ಮತ್ತು ಚಳುವಳಿಯ ಮೇಲೆ ಇದು ನಡೀತಾ ಇದೆ ಅಂತ. ಚಳುವಳಿ ಅನ್ನೋದು ವಿಘಟನೆ ಆದದ್ರ ಬಗ್ಗೆ ನಿನ್ನೆ ಹೆಚ್ಚು ಚಿಂತನೆಗಳು ನಡೀತು ಅಂಥೇಳಿ ಪತ್ರಿಕೆಗಳಲ್ಲೂ ಗಮನಿಸಿದೆ ನಾನು. ಮಾವಳ್ಳಿಯವರು ಇದ್ದಾರೆ ಇಲ್ಲಿ ಅಂತ. ದಲಿತ ಅನ್ನೋ ಪದವೇನೇ ಹೇಗೆ ಒಡೆದು ಆಳಿದರು ಅನ್ನುವ ಒಂದು ರೂಪಕ ಅದು ಅಂತ. ಅದು ಒಂದು ಕಾಳನ್ನು ಒಡೆದು ಹೋಳು ಮಾಡಿದಾಗ ಆಗುತ್ತಲ್ಲ, ಅದು ಸಂಸ್ಕೃತದಿಂದ ಹುಟ್ಟಿದದು, ವಿದಲ್. ಹಾಗಾಗಿ ಕಾಳು ಹೋಳಾದದ್ದರ ಸಂಸ್ಕೃತದ ಒಂದು ನಿಷ್ಪತ್ತಿಯನ್ನು ತಗೊಂಡು ಫುಲೆಯವರು ಮೊಟ್ಟ ಮೊದಲ ಬಾರಿಗೆ ದಲಿತ ಅನ್ನೋ ಪದವನ್ನು ಬಳಸಿದರು ಅಂತ. 19ನೇ ಶತಮಾನದ ಕೊನೆಯಲ್ಲಿ ಆ ಪದ ಕಾಯಿನ್ ಆಯ್ತದು. ಆರಂಭದ ಕಾಲದಲ್ಲಿ ಬಾಬಾ ಸಾಹೇಬರು ಕೂಡ ಪದವನ್ನು ಬಳಸಿದರು ಅಂತ. ಸ್ಕ್ಯಾಟರ್ಡ್, ಒಪ್ರೆಸ್ಡ್ ಅಂತ, ಮತ್ತು ಡಿಸ್ಟರ್ಬ್ಡ್, ಈ ಥರದ ಅರ್ಥಗಳು ಆ ಪದಕ್ಕೆ ಇದ್ದಾವೆ ಅಂತ. ಹಾಗಾಗಿ ಪದಗಳು ಸುಮ್ಮನೆ ಹುಟ್ಟೋದಿಲ್ಲ ಅದು ಅಂತ. ಯಾಕೆಂದರೆ ಸಿದ್ಧಾಂತಗಳೇ ಜಗತ್ತನ್ನು ಆಳ್ತಾ ಇರೋದನ್ನು ನಾವು ನೋಡಿದ್ದೀವಿ ನಾವು ಅಂತ. ಕಳೆದ 5000 ವರ್ಷಗಳಲ್ಲಂತೂ ಜಗತ್ತನ್ನು ರೂಲ್ ಮಾಡಿರೋದು ಹೊಸ ಸಿದ್ಧಾಂತಗಳೇ ಇದೆ ಅಂತ. ಸಂಸ್ಕೃತಿ ಅನ್ನುವುದು ಅದು ಬೇಸಿಕ್ ಸ್ಟ್ರಕ್ಚರ, ಸೂಪರ್ ಸ್ಟ್ರಕ್ಚರ ಇತ್ಯಾದಿಗಳು ಗ್ರಾಮ್ಶಿಯಿಂದ ಹಿಡಿದು ಡಿಸ್ಕಷನ್ ನಡೀತಾನೆ ಇದ್ದಾವೆ ಅಂತ. ಇಲ್ಲಿ ಕೂಡ ಬಹುಶಃ ಚರ್ಚೆಗಳು ನಡೆದಿತ್ತು ಅಂಥೇಳಿ ನಮ್ಮ ಡಾಮಿನಿಕ್ ಸರ್ ಅಲ್ಲಿ ಪ್ರಸ್ತಾಪ ಮಾಡಿದರು ಅಂತ. ಹಾಗಾಗಿ ಈ ಥರದೊಂದು ದಲಿತ ಅನ್ನೋ ಒಂದು ಪದವನ್ನು ಫುಲೆಯವರು ಮೊದಲಿಗೆ ಕಾಯಿನ್ ಮಾಡಿದರು. ಬಾಬಾ ಸಾಹೇಬರು ಅದನ್ನಷ್ಟು ಕಾಲ ಕ್ಯಾರಿ ಮಾಡಿದರು. ಆಮೇಲೆ ಬಹಿಷ್ಕೃತ ಸಭಾ ಅಂತ ಕರೆದರು, ಬಹಿಷ್ಕೃತರು ಅಂತ ಕರೆದರು. ಆನಂತರದ ದಿನಗಳಲ್ಲಿ ಅದು ಪರಿಶಿಷ್ಟ ಅನ್ನೋ ಒಂದು ಶೆಡ್ಯೂಲ್ಡ್ ಅನ್ನುವ ಒಂದು ಅರ್ಥವನ್ನು, ಒಂದು ಪದವನ್ನು ಕಾಯಿನ್ ಮಾಡಿದರು ಅವರು ಅಂತ. ತಮ್ಮೆಲ್ರಿಗೂ ಅರಿವಿದೆ ಅಂತ. ಯಾಕೆಂದರೆ ನಾವು ನಾನು ಕಳೆದ ಕೆಲವು ವರ್ಷಗಳಿಂದ ಕೂಡ ಹೆಚ್ಚು ಭಾಗವಹಿಸೋದಕ್ಕೆ ಆಗದೇ ಇರೋವಂಥ ಸ್ಥಿತಿನಲ್ಲಿದ್ದೆ ನಾನು ಅಂತ. ಒಂದು ಬಾಬಾ ಸಾಹೇಬರು ಎಲ್ಲಿಂದ ತಮ್ಮ ಸನಾತನ ಸಂಸ್ಕೃತಿಯನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದರು ಅಂತ ಯೋಚನೆ ಮಾಡಬೇಕು ಅಂತ. ಸನಾತನ ಅನ್ನುವುದು ಸಂಪೂರ್ಣವಾಗಿ ವರ್ಜ್ಯವೇ ಅನ್ನೋದನ್ನು ನಾವು ಕ್ವಶನ್ ಮಾಡ್ಕೋಬೇಕು. ಕ್ವಶನ್ ಮಾಡಿಕೊಂಡು ನಾವು ಎಲ್ಲಿಂದ, ನಮ್ಮ ಸನಾತನ ಸಂಸ್ಕೃತಿ ಎಲ್ಲಿಂದು ಅಂತ. ಸನಾತನ ಯಾರಿಗೂ ನಾವು ಗುತ್ತಿಗೆಯನ್ನು ಕೊಟ್ಟಿಲ್ಲ ಅಂತ. ನಮಗೂ ಒಂದು ಸಂಸ್ಕೃತಿ ಇದೆ, ನಮಗೂ ಒಂದು ಆಲದ ಮರಕ್ಕಿಂತ ಬೃಹದಾಕಾರವಾದಂತಹ ಒಂದು ಚರಿತ್ರೆ ಇದೆ, ಪರಂಪರೆ ಇದೆ. ಆ ಪರಂಪರೆಗೆ ವಾರಸುದಾರರು ಯಾರಾಗಬೇಕು ಅಂತ, ಮತ್ತು ಆ ಪರಂಪರೆಯನ್ನು ಕಿತ್ಕೊಂಡವರು ಯಾರು
ಎಲ್ಲಿ ಕಿತ್ಕೊಂಡ್ರು, ಯಾಕೆ ಕಿತ್ಕೊಂಡ್ರು, ಕಿತ್ಕೊಂಡದ್ರಿಂದ ಆಗಿದ್ದೇನು ಮತ್ತು ಅದನ್ನು ಮುಂದುವರಿಸೋದು ಹೇಗೆ. ಇದು ತುಂಬ ಮುಖ್ಯವಾಗಿ ಇದು ನಾವುಗಳು ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಅಂತ. ನಾನು ಗಮನಿಸಿದ ಹಾಗೆ ಮೊಟ್ಟ ಮೊದಲ ಬಾರಿಗೆ ಋಗ್ವೇದದಲ್ಲಿ ವರ್ಣಗಳ ಪ್ರಸ್ತಾಪ 10ನೇ ಮಂಡಲದಲ್ಲಿ ಆಗಿದೆ ಅಂತ. ಚತುರ್ವರ್ಣಗಳ ಮೊದಲ ಪ್ರಸ್ತಾಪ ಋಗ್ವೇದದಲ್ಲಾಗಿದೆ ಅಂತ. ನಾನು ದಲಿತ ಚಳವಳಿ, ಭೂಮಿ ಮತ್ತು ಶಿಕ್ಷಣದ ವಿಚಾರವನ್ನು ಮುಖ್ಯವಾಗಿ ಮಂಡಿಸಬೇಕಿದ್ರೂ ಕೂಡ ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಬೇಕಾಗಿದೆ ಅಂತ. ಋಗ್ವೇದದ 10ನೇ ಮಂಡಲದಲ್ಲಿ ಪ್ರಸ್ತಾಪ ಆಗ್ತದೆ. ಮಹಾಭಾರತದಲ್ಲಿ ಒಂದು ದೃಶ್ಯ ಬರ್ತದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಅರಗಿನ ಮನೆಗೆ ಬೆಂಕಿ ಹಚ್ಚಿದಾಗ ಸುಟ್ಟೋದವರು ತಾಯಿ ಮತ್ತು 5 ಜನ ಮಕ್ಕಳು ಯಾರು ಅಂತಂದರೆ ಸುಟ್ಟು ಹಾಕ್ತಾರಲ್ಲಿ ಅಂತ. ಪಾಂಡವರ ಬದಲಿಗೆ ಬೇರೆಯವರನ್ನು ಸುಟ್ಟು ಹಾಕ್ತಾರೆ. ಸುಟ್ಟು ಹಾಕಿದ್ದು ಸುಟ್ಟೋದವರು ಯಾರು ಅಂತಂದರೆ ಬೇಡರ ತಾಯಿ ಮತ್ತು ಆ ಬೇಡತಿಯ 5 ಜನ ಮಕ್ಕಳು. ಪಾಂಡವರು ಬಚಾವಾಗೋದಕ್ಕೆ ಬೇಡತಿ ಮತ್ತು ಬೇಡತಿಯ 5 ಜನ ಮಕ್ಕಳನ್ನು ಸುಟ್ಟು ಅವರೇ ಪಾಂಡವರು ಮತ್ತು ಆಕೆನೇ ಕುಂತಿ ಅನ್ನೋ ಥರದ ಒಂದು ಚಿತ್ರಣವನ್ನು ದುರ್ಯೋಧನನಿಗೆ ಪಾಸ್ ಮಾಡ್ತಾರೆ ಅಂತ. ಮೊದಲ ಹತ್ಯೆಗಳು ರೆಕಾರ್ಡ್ ಆಗಿರೋದು ಅಲ್ಲಿ ಅಂತ. ಅದರ ನಂತರ ತಮಗೆಲ್ಲರೂ ಗೊತ್ತಿರೋ ಹಾಗೆ ಉಪನಿಷತ್ತುಗಳಲ್ಲಿ ಗಾರ್ಗಿ ಮತ್ತು ಯಾಜ್ಞವಲ್ಕನ ಸಂವಾದದ ಬಗ್ಗೆ ತಾವೆಲ್ಲರಿಗೂ ಮಾಹಿತಿ ಇರ್ತದೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಅದರ ನಂತರದಲ್ಲಿ ಬಂದಂತಹ ಮನುಸ್ಮೃತಿ ಇದೆಯಲ್ಲ, ಅದು ಭಾರತದ ಒಟ್ಟು ಅಧಃಪತನಕ್ಕೆ ಬರೆದಂಥ ಒಂದು ಭಾಳ ದೊಡ್ಡ ಮುನ್ನುಡಿ ಅದು ಅಂತ. ರೆವಲ್ಯೂಷನ್ ಮತ್ತು ಕೌಂಟರ್ ರೆವಲ್ಯೂಷನ್ನಲ್ಲಿ ಬಾಬಾ ಸಾಹೇಬರು ಭಾಳ ದೀರ್ಘವಾಗಿ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನೀವೆಲ್ಲರೂ ಅದನ್ನು ಓದಿದಿರಿ ಅಂತ. ಆದರೆ ಈ ಸಂದರ್ಭದಲ್ಲಿ ಮತ್ತೆ ನಾವು ಅದನ್ನು ನೆನಪಿಸ್ಕೊಳ್ಬೋದಾದರೆ, ಭೂಮಿ ಮತ್ತು ಶಿಕ್ಷಣ ಮತ್ತು ಮದುವೆಯಾಗುವ ಹಕ್ಕು ಮತ್ತು ಆಸ್ತಿಯನ್ನು ಹೊಂದುವ ಹಕ್ಕು, ಹಣವನ್ನು ಹೊಂದುವ ಹಕ್ಕು, ಈ ಎಲ್ಲ ಹಕ್ಕುಗಳನ್ನು ಕಿತ್ಕೊಂಡ್ರು ಅಂತ. ಅಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಒಂದು ರಿವರ್ಸ್ ಇಂಜಿನಿಯರಿಂಗ್ ಅಂತೇಳಿ ನಾವೇನು ಕರಿತೀವಿ ಇಂಜಿನಿಯರಿಂಗ್ನಲ್ಲಿ, ಅದೇ ರೀತಿಯಲ್ಲಿ ಇದನ್ನು ಒಂದು ಥೀಸಿಸನ್ನು ಒಂದು ಕೌಂಟರ್ ಥೀಸಿಸ್ ಆಗಿ ವಾಪಸ್ಸು ನಾವು ನೋಡಿದರೆ, ಶೂದ್ರರಿಗೆ ಮತ್ತು ಚಂಡಾಲರಿಗೆ ಭೂಮಿಯ ಹಕ್ಕು ಇರಬಾರ್ದು ಅಂಥೇಳಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಒಳ್ಳೆಯ ಹೆಸರಿಟ್ಕೊಳ್ಬಾರ್ದು, ಭೂಮಿ ಹಕ್ಕಿರಬಾರ್ದು, ಶಿಕ್ಷಣ ಸಿಗಬಾರ್ದು, ಮತ್ತು ಅವರು ಇಷ್ಟಪಟ್ಟವರನ್ನು ಅಥವಾ ಅವರು ಆಯ್ಕೆ ಮಾಡಿದವರನ್ನು ಮದುವೆ ಆಗೋದಕ್ಕೆ ಬಿಡಬಾರ್ದು ಅಂತ. ಇವು 4 ಮುಖ್ಯವಾಗಿರುವಂಥ ವಿಚಾರಗಳು ಮನುಸ್ಮೃತಿನಲ್ಲಿ ಅಂತ. ಅಂದರೆ ಅದುವರೆಗೂ ಅವಿದ್ವು ಅಂತ ಅರ್ಥ ಅಂತ ಅಲ್ವಾ? ಯಾಕೆಂದರೆ ಭೂಮಿ ಇವರಲ್ಲಿ ಇರಬಾರ್ದು ಅಂತಾದರೆ ಭೂಮಿ ಅದುವರೆಗೂ ಅವರಲ್ಲಿ ಇತ್ತು. ಶಿಕ್ಷಣ ಇವ್ರಿಗೆ ಕೊಡಬಾರ್ದು ಅಂತಂದರೆ ಶಿಕ್ಷಣ ಪಡೀತಾ ಇದ್ದರು. ಅವರು ಇಷ್ಟಪಟ್ಟವರನ್ನು ಮದುವೆ ಆಗ್ತಾಯಿದ್ರು ಅಂತಂದರೆ, ಮದುವೆ ಆಗಬಾರ್ದು ಅಂತಂದರೆ ಮದುವೆ ಆಗೋದಕ್ಕೆ ಅವಕಾಶಗಳು ಅದುವರೆಗೂ ಇದ್ದವು. ಹಾಗಾಗಿ ಇದನ್ನೊಂದು ಕೌಂಟರ್ ಥೀಸಿಸ್ ಅಂತೇಳಿ ಬಾಬಾ ಸಾಹೇಬರು ಕ್ವಚಿತ್ತಾಗಿ ಒಂದು 2-3 ಕಡೆ ಮೆನ್ಷನ್ ಮಾಡಿದ್ದಾರೆ ಅಂತ. ಅಂದರೆ ಇದ್ದಂತಹ ಹಕ್ಕುಗಳನ್ನು, ಇದ್ದಂತಹ ಅಧಿಕಾರಗಳನ್ನು ಒಂದು ಸಿದ್ಧಾಂತದ ಮೂಲಕ ಕಿತ್ಕೊಂಡ್ರು. ಒಂದು ಪೊಲಿಟಿಕಲ್ ಥಿಯರಿ ಇದು ಅಂತ. ಪೊಲಿಟಿಕಲ್ ಥಿಯರಿ ಕಲ್ಚರಲ್ ಥಿಯರಿಗಳಾಗಿ ಹೇಗೆ ಭಾರತವನ್ನು ದಮನಿಸಿದವು ಅನ್ನೋದನ್ನು ನಾನು ಸ್ವಲ್ಪ 1-2 ಮಾತುಗಳಲ್ಲೇ ಮುಂದುವರಿಸ್ತೇನೆ ನಾನು ಅಂತ. ಹಾಗಾಗಿ ಮನುಸ್ಮೃತಿ ಇದೆಯಲ್ಲ, ಮನುಸ್ಮೃತಿ ನಮ್ಮ ಒಟ್ಟಾರೆ ಚೈತನ್ಯವನ್ನು, ದುಡಿಯುವ ವರ್ಗಗಳ ಚೈತನ್ಯವನ್ನು ಕಿತ್ಕೊಳ್ತು. ಒಂದು ವಿಚಾರವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು, ಹೇಗೆ ಒಂದು ದಾರ ಭಾರತವನ್ನು ಈ ಸ್ಥಿತಿಗೆ ತಂದುಬಿಡ್ತು ಅಂತೇಳಿ. ನಾನು ಸುಮಾರು ಸರಿ ಗೆಳೆಯರ ಜೊತೆ ಹಂಚ್ಕೊಳ್ತಾನೆ ಇರ್ತೀನಿ. ಅಂದರೆ ಯಾರು 2 ಸಾರಿ ಹುಟ್ಟುತ್ತಾರೆ ತಾಯಿಯ ಹೊಟ್ಟೆಯಿಂದ ಮತ್ತು ದಾರ ಧರಿಸುವ ಮೂಲಕ, ಅವರಿಗೆ ಮಾತ್ರ ಶಿಕ್ಷಣದ ಹಕ್ಕು ಅಂತಾಯಿತು. ಆಶ್ರಮಗಳಲ್ಲಿ ಮತ್ತು ಆಶ್ರಮ ಶಾಲೆಗಳಲ್ಲಿ ಕಲಿಯುವ ಹಕ್ಕು ಯಾರಿಗೆ ಬರ್ತದೆ ಅಂತಂದರೆ, ಯಾರು ಟ್ವೈಸ್ ಬಾರ್ನ್ ಇದ್ದಾರೋ ಅವರು ಅಂತ, ದ್ವಿಜ ಅಂತ ಏನು ಕರಿತಾ ಇದ್ರು ಅವರಿಗೆ ಮಾತ್ರ ಶಿಕ್ಷಣದ ಹಕ್ಕು. ಅಥವಾ ದಾರ ಹಾಕ್ಕೊಂಡವರು ಆಶ್ರಮದೊಳಗಡೆ ಎಂಟ್ರಾಗಬೇಕು. ಅದು ಆದಮೇಲೆ ಆಶ್ರಮದೊಳಗಡೆ ಎಂಟ್ರಾದಮೇಲೆ ಅಥವಾ ಆಶ್ರಮ ಶಾಲೆಗಳಲ್ಲಿ ಎಂಟ್ರಾದ ಮೇಲೆ ಅಲ್ಲಿ ಅವರು ಕಲಿಬೇಕು. ಕಲಿತವರು ಎಲ್ಲಿಗೆ ಹೋಗ್ತಾರೆ ಅಂತಂದರೆ, ಗುಪ್ತರ ಕಾಲದ್ದು ತಮಗೆ ಗೊತ್ತಿದೆ, ಜಗತ್ತಿನ ಮೊದಲ ಸ್ಟ್ರಕ್ಚರ್ಡ್ ಆದಂತಹ ರೆವಿನ್ಯೂ ಕಲೆಕ್ಷನ್, ಟ್ಯಾಕ್ಸ್ ಕಲೆಕ್ಷನ್ ಸಿಸ್ಟಮ್ ಎಮರ್ಜ್ ಆದದ್ದು ಗುಪ್ತರ ಕಾಲದಲ್ಲಿ. ಶುಂಗರ ಕಾಲದಲ್ಲಿ ಸ್ಟಾರ್ಟ್ ಆಯಿತು, ಗುಪ್ತರ ಕಾಲದಲ್ಲಿ ಅದು ಪೀಕ್ಗೆ ಹೋಯ್ತದು ಅಂತ. ಗ್ರಾಮ ಆಡಳಿತದ ಅಧಿಕಾರಿಗಳನ್ನು ಮೊಟ್ಟ ಮೊದಲು ನೇಮಕ ಮಾಡಿದ್ದು ಗುಪ್ತರ ಕಾಲದಲ್ಲಿ ಅಂತ.
ನಮ್ಮ ರೆವಿನ್ಯೂ ಆಫೀಸರ್ ಆಗಿರೋದ್ರಿಂದ ನನಗೆ ಅದರ ಭಾಳ ಸ್ಪಷ್ಟವಾದಂಥ ಅರಿವಿದೆ ಅಂತ. ಮೊಟ್ಟ ಮೊದಲು ಅಲ್ಲಿ ಶುರುವಾದದ್ದು. ಹಾಗಾಗಿ ಈ ಆಶ್ರಮಗಳಲ್ಲಿ ಕಲ್ತರಲ್ಲ, ಆಶ್ರಮ ಶಾಲೆಗಳಲ್ಲಿ ಕಲ್ತವರು ಇಲ್ಲಿ ಅಧಿಕಾರಿಗಳಾಗಿ ನೇಮಕ ಆಗ್ತಾ ಹೋದರು. ರಾಜನ ಆಸ್ಥಾನಗಳಲ್ಲಿ ಅಧಿಕಾರಿಗಳಾದರು, ನೌಕರರಾದರು, ಮುಖ್ಯವಾಗಿ ಟ್ಯಾಕ್ಸ್ ಕಲೆಕ್ಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದರು ಅಂತ ಗುಪ್ತರ ಕಾಲದಲ್ಲಿ. ಈ ಟ್ಯಾಕ್ಸ್ ಕಲೆಕ್ಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿದವರು ಬರೀ ಅಧಿಕಾರಿಗಳೆಲ್ಲ ಕೆಲಸ ಮಾಡಲಿಲ್ಲ ಅವರು ಅಂತ, ಮನುಸ್ಮೃತಿಯನ್ನು ಹಳ್ಳಿಗಳಲ್ಲಿ ಜನಗಳಿಗೆ ತಲುಪಿಸೋವಂಥ ಕೆಲಸ ಮಾಡಿದ್ರು ಅವರು ಅಂತ. ಡಾಮಿನಿಕ್ ಅವರು ಮತ್ತು ಎಲ್ಲ ಹಿರಿಯರು ಇದ್ರ ಮೇಲೆ ಹೆಚ್ಚು ಕೆಲಸ ಮಾಡಬೇಕಾಗಿದೆ ನಾವೀಗ ಅದು ಅಂತ. ಯಾಕೆಂದರೆ ಕಲ್ಚರಲ್ ಥೀಸಿಸ್ಗಳು ಸಾಹಿತ್ಯ, ಮುಖ್ಯವಾಗಿ ಸಾಹಿತ್ಯ ಮತ್ತು ಪುರಾಣಗಳಿದಾವಲ್ಲ, ಪುರಾಣಗಳು ಹೇಗೆ ತಮಗೆ ಆಡಳಿತಕ್ಕೆ ಬೇಕಾದಂತಹ ಟೂಲ್ಗಳನ್ನು ಒದಗಿಸಿಕೊಟ್ವು ಅನ್ನೋದು. ಶಾನುಭೋಗರು ಕುಲಕರ್ಣಿಗಳು ಅಂತ ಏನು ಕರಿತಾ ಇದ್ವಿ ನಾವು, ಅವರು ಹರಿಕಥೆಗಳ ಮೂಲಕ, ನಾಟಕಗಳ ಮೂಲಕ, ಹಾಡುಗಳ ಮೂಲಕ ಅಥವಾ ಇನ್ಯಾವುದೋ ರೂಪಗಳ ಮೂಲಕ ಮನುಸ್ಮೃತಿ ಹೇಳಿದಂತಹ ಸಿದ್ಧಾಂತಗಳನ್ನು ಜನಗಳ ಮನಸ್ಸಿಗೆ ಮುಟ್ಟಿಸೋದಕ್ಕೆ ಶುರು ಮಾಡಿದರು ಅಂತ. ಚಾಣಕ್ಯ ಹೇಗಿದ್ದರೂ ಹೇಳಿದ್ದ ಅಂತ, ಜನರನ್ನು ಕಂಟ್ರೋಲ್ ಮಾಡೋದು, ಆಡಳಿತ ಮಾಡೋದು ಸುಲಭ ಅಲ್ಲ. ಹಾಗಾಗಿ ಅಕಾಲಿಕವಾಗಿ ಎಲ್ಲೋ ಒಂದು ಮರ ಹೂ ಬಿಟ್ಟರೆ ಅಥವಾ ಇನ್ನೇನೋ ಒಂದು ಪ್ರಕೃತಿನಲ್ಲಿ ಒಂದು ವಿಸ್ಮಯದ ಘಟನೆಗಳು ನಡೆದರೆ ಇದು ಭೀತಿ ಹುಟ್ಟಿಸ್ಬೇಕು, ನೀನು ಜನ ಹೆಚ್ಚು ಸೇರೋ ಅಂಥ ಜಾಗಗಳಲ್ಲಿ ನೀವು ಅದನ್ನು ಹೇಳಬೇಕು, ಅಲ್ಲಿ ದೇವರುಗಳನ್ನು ಪ್ರತಿಪಾದನೆ ಮಾಡಬೇಕು, ಪ್ರತಿಷ್ಠಾಪಿಸಬೇಕು. ಇಲ್ಲದೇ ಇದ್ದರೆ ಜನಗಳಿಗೆ ಅಗೋಚರವಾಗಿರುವಂಥ ಭೀತಿ ಹುಟ್ಟಿಸದೆ ಹೋದರೆ ಅವರನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಂತ. ಅಷ್ಟೊತ್ತಿಗಾಗಲೇ ಯಾಜ್ಞವಲ್ಕ ಸ್ಮೃತಿಯ ಮೂಲಕ ಥೀಸಿಸನ್ನು ಕಟ್ಟಿದ್ದ ಅವನು, ಹಣೆ ಬರಹ, ಕರ್ಮ ಮತ್ತು ಪುನರ್ಜನ್ಮ ಅಂತ. ಈ ಮೂರು ಸಿದ್ಧಾಂತಗಳು ಯಾಜ್ಞವಲ್ಕ ಸ್ಮೃತಿಯ ಮೂಲಕ ಕಟ್ಟಿದ್ದ ಅಂತ. ಚಾಣಕ್ಯ ಅರ್ಥಶಾಸ್ತ್ರದ ಮೂಲಕ ಇದನ್ನೇ ಹೇಳ್ದ, ಸ್ಮೃತಿಯ ಮೂಲಕ ಒಂದು ಥೀಸಿಸನ್ನು ಕಟ್ಟಿತು ಅಂತ. ಅಲ್ಲಿಗೆ ಭಾರತದ ಅವನತಿ ಪ್ರಾರಂಭ ಆಯ್ತದೆ ಅಂತ. ಉಚ್ಛ್ರಾಯ ಸ್ಥಿತಿಗೆ ಹೋಗಿದ್ದಂತಹ, ಜಗತ್ತಿನಲ್ಲೇ ಅತಿ ಹೆಚ್ಚು GDPಯನ್ನು ಕೊಡ್ತಾ ಇದ್ದಂತಹ ಭಾರತ ಅಶೋಕನ ಕಾಲದಲ್ಲಿ ಧಡ್ ಅಂತ ಬೀಳೋದಕ್ಕೆ ಶುರುವಾಯಿತು ಅಂತ. ಯಾಕೆಂದರೆ ಯಾರು ಉತ್ಪಾದನೆ ಮಾಡ್ತಾಯಿದ್ರೋ ಆ ಉತ್ಪಾದನೆ ಇದೆಯಲ್ಲ, ತಂತ್ರಜ್ಞಾನವನ್ನು ಮುಂದಕ್ಕೆ ತಗೊಂಡೋಗುವಂತಹ ಶಕ್ತಿಯನ್ನೇ ಕಿತ್ಕೊಂಡ್ರು ಅಂತ. ಏಕಲವ್ಯನ ಹೆಬ್ಬೆರಳು ಒಂದೇ ಕಿತ್ಕೊಂಡಿದ್ದಲ್ಲ ಅಂತ. ಇದು ಸಾವಿರಾರು ಜನ, ಅಸಂಖ್ಯಾತ ಜನ ಕುಶಲಕರ್ಮಿಗಳು ಏನಿದ್ರು, ಇಂಜಿನಿಯರ್ಸ್ ಆಗ್ಬೋದಾಗಿದ್ದವ್ರು ಯಾರಿದ್ರು, ಅವರೆಲ್ಲರೂ ಕೂಡ ಹೋದರು ಅಂತ. ಸಿಂಧು ಸಿವಿಲೈಸೇಷನ್ ಕಟ್ಟಿದವರು ಹೋದರು, ಕೋಟೆಗಳನ್ನು ಕಟ್ಟಿದವರು ಹೋದರು, ಅದ್ಭುತವಾಗಿರುವಂಥ ವಾರ್ಫೇರ್ ಎಕ್ವಿಪ್ಮೆಂಟ್ಗಳನ್ನು ತಯಾರಿಸ್ತಿದ್ದವರು ಹೋದರು. ನೀವು ಇಷ್ಟೆಲ್ಲ ನಾವು ಸುಮ್ಮನೆ ತಮಾಷೆಗೆ ಗಮನಿಸಿ ನೀವು ಅಂತ. ಭಾರತದಲ್ಲಿ ಎಲ್ಲವೂ ಇತ್ತು ಅಂಥೇಳಿ ನಾವು ಈಗೆಲ್ಲ ಸುಮಾರು ಸರಿ ಅದೊಂದು ಪದೇ ಪದೇ ಬಳಕೆ ಆಗ್ತಿರೋವಂಥ ಪದ ಅಲ್ವಾ ಅದು. ಯಾವ ಮಟ್ಟಕ್ಕಿತ್ತು ಅಂತಂದರೆ, ಬೆಳೆದಂತಹ ದವಸಧಾನ್ಯ ರಾಗಿ ಭತ್ತವನ್ನು ಕೂಡ ಸಂಗ್ರಹ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ನಮಗೆ ಅಂತ. ಮಣ್ಣೊಳಗಡೆ ಗುಂಡಿ ತೋಡಿ ಅಗೆವುಗಳಲ್ಲಿ ಇಟ್ಟು 30% ಕೊಳ್ತೋಗ್ತಾ ಇತ್ತು ಪ್ರತಿ ವರ್ಷ ಅಂತ. ಯಾಕೆ ಸ್ಕೇರ್ಸಿಟಿ ಇರ್ತಾ ಇತ್ತು ಆಹಾರದ್ದು ಅಂತಂದರೆ, ಕೆಳಗಡೆಯಿಂದ ನೀರು ಜನುಗಿ ತೇವ ಆಗಿ ಅದು 25 to 30% ಪ್ರತಿ ವರ್ಷ ಹೋಗ್ತಾ ಇತ್ತು ಅಂತ. ಮುಗ್ಗಲ್ ರಾಗಿನೇ ತಿನ್ನಬೇಕಾಗಿತ್ತು, ಮುಗ್ಗಲ್ ಭತ್ತ ತಿನ್ನಬೇಕಾಗಿತ್ತು. ಇದು ಬೇಸಿಕ್ ಆದಂತಹ ಒಂದು ಟೆಕ್ನಾಲಜಿಯನ್ನು ನಾವು ರೂಪಿಸ್ಕೊಳ್ಳೋದಕ್ಕಾಗಿರಲಿಲ್ಲ ಇಲ್ಲಿ 2000 ವರ್ಷಗಳಲ್ಲಿ ಅಂತ. 2-2.5 ವರ್ಷಗಳಿಂದ ಕುಡುಗೋಲಿನ ಸ್ವರೂಪ ಬದಲಾಗಿರಲಿಲ್ಲ, ಮಚ್ಚಿನ ಸ್ವರೂಪ ಬದಲಾಗಿರಲಿಲ್ಲ, ಕೊಡಲಿಯ ಸ್ವರೂಪ ಬದಲಾಗಿರಲಿಲ್ಲ. ಸೊ ವೈದ್ಯ ಪದ್ಧತಿಯೂ ಹೊರಟೋಗಿತ್ತು. ಯಾಕೆಂದರೆ ಡಾಕ್ಟರ್ಗಳನ್ನ ಅನ್ಟಚಬಲ್ಸ್ ಅಂತ ಟ್ರೀಟ್ ಮಾಡೋದಕ್ಕೆ ಶುರು ಮಾಡಿದರು ಗುಪ್ತರ ನಂತರ ಅಂತ. ಜಗತ್ತಿಗೆ ಭಾಳ ದೊಡ್ಡ ವಿದ್ವತ್ತನ್ನು, ಬುದ್ಧನ ಕಾಲದ ಭಾಳ ದೊಡ್ಡ ವಿದ್ವಾಂಸರುಗಳು ಬಂದದ್ದು ತಕ್ಷಶಿಲಾ ಯೂನಿವರ್ಸಿಟಿಯಿಂದ. ಬಿಂಬಸಾರ ತಕ್ಷಶಿಲಾ ಯೂನಿವರ್ಸಿಟಿಯ ಪ್ರಾಡಕ್ಟು, ಈವನ್ ಚಾಣಕ್ಯ ಕೂಡ ತಕ್ಷಶಿಲಾ ಯೂನಿವರ್ಸಿಟಿಯ ಪ್ರಾಡಕ್ಟ್ ಅಂತ. ತಕ್ಷಶಿಲಾ ಯೂನಿವರ್ಸಿಟಿಯಿಂದ ಬಂದಂಥವ್ರ ಜೊತೆಯಲ್ಲಿ ಬುದ್ಧ ಕಾನ್ವರ್ಸೇಷನ್ ಮಾಡ್ತಾ ಇದ್ದ, ಚಿಂತನೆಗಳನ್ನು ಶೇರ್ ಮಾಡ್ತಾ ಇದ್ದ ಅಂತ. ಆದರೆ ಎಲ್ಲವೂ ಕೂಡ ಪತನಗಳು ಶುರುವಾದವು ಅಂತ. ಮನುಷ್ಯರು ಯೋಚಿಸುವ ಮತ್ತು ತಂತ್ರಜ್ಞಾನವನ್ನು ರೂಪಿಸುವ, ಅಳವಡಿಸಿಕೊಳ್ಳುವ ಪ್ರಯೋಗಗಳೇ ಕತ್ತರಿಸಿ ಬಿದ್ದೋದವು ಅಂತ. ಅಲ್ಲಿಂದ ಆಚೆಗೆ ಭಕ್ತಿ ಅನ್ನೋದು ಒಂದು ಸಣ್ಣ ಸುಧಾರಣೆಯಾಗಿ ಒಂದು ಲಿಬರೇಷನ್ನ ರೂಪದೊಳಗಡೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು. 10ನೇ ಶತಮಾನದ ನಂತರ ಅದು ಕೂಡ ಊಳಿಗಮಾನ್ಯ ಶಕ್ತಿಗಳಿಗೆ ಒಂದು ಟೂಲ್ ಆಗೋಯ್ತದು ಅಂತ. 8, 9, 10, 11ನೇ ಶತಮಾನಗಳಲ್ಲಿ ಅದೊಂದು ಬಿಡುಗಡೆಯ ರೂಪದಲ್ಲಿ ಕಾಣಿಸ್ಕೊಂಡ್ರೂ ಕೂಡ ಭಾಗವತ ಪರಂಪರೆ ಆನಂತರ ಅದು ಕೂಡ ಫ್ಯೂಡಲಿಸಮ್ನ ಭಾಗವಾಗಿ ಹೋಗ್ಬಿಡ್ತದು.
ಹಾಗಾಗಿ ಈ 2000 ವರ್ಷಗಳ ಈ ಕರಾಳವಾಗಿರುವಂಥ ಕತೆ ಇದೆಯಲ್ಲ, ಈ ಕತೆ ಹಿಂದೆ ಕೆಲಸ ಮಾಡಿರೋದು ಈ ಥರದ ಸಿದ್ಧಾಂತಗಳು ಅಂತ. ಇದನ್ನು ನಾವು ಸಾಹಿತ್ಯ ಇದೆಯಲ್ಲ, ಸಾಹಿತ್ಯ ಎಲ್ಲ ಸಾರಿಯೂ ಎಲ್ಲ ಗಳಿಗೆಗಳಲ್ಲೂ ಒಳ್ಳೆಯದನ್ನು ಮಾಡಿಲ್ಲ ಅದು ಅಂತ. ಮನುಷ್ಯರನ್ನ ದಮನಿಸೋದಕ್ಕೆ ಹಸುಗಳು ಸ್ವಲ್ಪ ಸ್ಟ್ರಾಂಗ್ ಇರೋವಂಥ ಗೂಳಿಗಳಿಗೆ ಮೂಗ್ದಾರ ಹಾಕಿ ಮತ್ತು ಅವು ಕುತ್ತಿಗೆಗೆ ಒಂದು ದೊಣ್ಣೆ ಕಟ್ತೇವಲ್ಲ ನಾವು, ಆ ಥರ ಮಾಡಿ ಅಂತ. ಮತ್ತೆ ಇದನ್ನಿಷ್ಟನ್ನು ರೀಕಾಲ್ ಮಾಡೋದಕ್ಕೆ ಪ್ರಯತ್ನಗಳು ಶುರುವಾಗಿದ್ದು, ತಮಗೆ ಮಾಹಿತಿ ಇರ್ಬೋದು, ಫುಲೆಯವರು ಈ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಅಂತ. ಫುಲೆಯವರ ನಂತರ ಪಶ್ಚಿಮ ಭಾರತ, ಕರ್ನಾಟಕವೂ ಸೇರಿದ ಹಾಗೆ 3 ಜನ ರಾಜರುಗಳು ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ 3 ಜನ ರಾಜರುಗಳಿಗೆ ಮಾರ್ಗದರ್ಶಕ, ಗೈಡ್, ಫಿಲಾಸಫರ್ ಮತ್ತು ಫ್ರೆಂಡ್ ಆಗಿದ್ದವನು ಫ್ರೇಜರ್ ಅಂತ. ಈ ಫ್ರೇಜರ್ ಟೌನ್ ಅಂತ ಹೆಸರಿಟ್ಟಿದ್ದೀವಲ್ಲ, ಆ ಫ್ರೇಜರ್ ಅಂತ. ನಾಲ್ವಡಿಯವರು ಫ್ರೇಜರ್ ಕೈ ಹಿಡ್ಕೊಂಡು ಬೆಳೆದ್ರು ಅಂತ. ಸಾಹು ಮಹಾರಾಜ ಗೈಡ್ ಆಗಿದ್ರು ಅವರು ಅಂತ, ಕೇರ್ ಟೇಕರ್ ಆಗಿದ್ರು ಅವರು ಅಂತ. ಬರೋಡಾದ ರಾಜ ಗಾಯಕ್ವಾಡ್ ಕೂಡ ಫ್ರೇಜರ್ನ ಗೈಡೆನ್ಸ್ನಲ್ಲಿ ಬೆಳೆದವರು ಅಂತ. ಈ 3 ಜನ ಕೂಡ ಸೋಷಿಯಲ್ ರಿಫಾರ್ಮ್ಸನ್ನು ತಂದರು ಅಂತ. ಆಧುನಿಕತೆಯನ್ನು ಮತ್ತು ವೆಸ್ಟರ್ನ್ ಎಜುಕೇಷನನ್ನು ಭಾಳ ಗುಮಾನಿಯಿಂದ ನೋಡ್ತಾ ಇರುವಂಥ ಸಂದರ್ಭದೊಳಗಡೆ ಹೇಗೆ ಎಜುಕೇಷನ್ ಅನ್ನೋದು, ಹೇಗೆ ಈ ಥರದ ಒಂದು ಹೊಸ ಉದಾತ್ತವಾಗಿರುವಂಥ ಮನಸ್ಥಿತಿಗಳು, ಒಂದು ಉದಾತ್ತವಾಗಿರುವಂಥ ಸಾಮಾಜಿಕವಾಗಿ ಪರಿವರ್ತನೆಗಳಿಗೆ ಕಾರಣ ಆದಂತಹ 3 ಜನ ರಾಜರುಗಳನ್ನು ಈ ದೇಶಕ್ಕೆ ಕೊಟ್ಟರು ಅನ್ನೋದಕ್ಕೆ. ಮತ್ತು ಅದೇ ಸಾಹು ಮಹಾರಾಜರು ಬಾಬಾ ಸಾಹೇಬರು ಕೂಡ ಭಾಳ ದೊಡ್ಡ ಮಟ್ಟದ ಸಹಾಯವನ್ನು, ನೆರವನ್ನು ಕೊಡ್ತಾರೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ, ನನಗಿಂತ ಹೆಚ್ಚು ಅಂತ. ಅದರ ನಂತರ ಬಾಬಾ ಸಾಹೇಬರು ಕಟ್ಟಿದ ಚಿಂತನೆಗಳು, ರೂಪಿಸಿದ ಅವರ ಚಿಂತನೆಗಳು ಇತ್ಯಾದಿಗಳು ಏನಿದ್ದಾವೆ, ಇವತ್ತು ಬಹುಶಃ ಇಷ್ಟು ಜನ ಇಲ್ಲಿ ಕೂತು ಚರ್ಚೆ ಮಾಡೋದಕ್ಕೆ ಒಂದು ಭಾಳ ದೊಡ್ಡ ಬೆಳಕು ಮತ್ತು ಭಾಳ ದೊಡ್ಡ ದೀಪ, ಕಂದೀಲು ಅಂತೇಳಿ ನಾನು ಭಾವಿಸ್ತೇನೆ ನಾನು. ಏಕೆಂದರೆ ಕಳೆದ 75 ವರ್ಷಗಳಲ್ಲಿ ಭಾರತವನ್ನು ಒಂದಿಷ್ಟಾದರೂ ಮುಂದಕ್ಕೆ ತಗೊಂಡೋಗೋದಕ್ಕೆ ಸಾಧ್ಯ ಆಗಿದರೆ, ಕಳೆದ 2000 ವರ್ಷಗಳಲ್ಲಿ ಕವಿದಂತಹ ಕತ್ತಲನ್ನು ಮರೆಗೆ ಸರಿಸಿ ಒಂದಿಷ್ಟಾದರೂ ಮುಂದಕ್ಕೆ ತಗೊಂಡೋಗೋದಕ್ಕೆ ಸಾಧ್ಯ ಆಗಿದರೆ ಅದರ ಹೆಚ್ಚು ಕ್ರೆಡಿಟ್ಟು ಬಾಬಾ ಸಾಹೇಬ್ರಿಗೆ ಹೋಗಬೇಕು ಅಂತ. ಬಾಬಾ ಸಾಹೇಬರು ಹಚ್ಚಿದಂತಹ ಈ ಬುದ್ಧನ ನಂತರ ಹಚ್ಚಿದಂತಹ ಈ ದೀಪ ಇದೆಯಲ್ಲ, ಆ ದೀಪದ ಬೆಳಕಿನಲ್ಲಿ ಮುಖ್ಯವಾಗಿ ಇಲ್ಲಿ ಒಂದಷ್ಟು ದೊಡ್ಡ ಮಟ್ಟಿಗೆ ಹಿಂದುಳಿದ ವರ್ಗಗಳಿಗೂ ನ್ಯಾಯ ಸಿಕ್ಕಿದರೆ ಆ ನ್ಯಾಯಕ್ಕೆ ಕಾರಣ ಆಗಿರೋರು ಇಲ್ಲಿ ಕೂತಿರುವಂಥ ದಲಿತ ಚಳುವಳಿಗಾರರು ಅಂತ. DSS ತನ್ನ ಕಟ್ಟಿ ಅಪಾರ ತ್ಯಾಗಗಳನ್ನು ಮಾಡಿ ಕುಟುಂಬಗಳನ್ನು ಕಳ್ಕೊಂಡು ತುಂಬ ಕಷ್ಟಗಳನ್ನು ಅನುಭವಿಸಿ, ಲಾಠಿ ಚಾರ್ಜ್ಗಳು, ಅವಮಾನಗಳು, ನಿಂದೆಗಳನ್ನು ಅನುಭವಿಸಿ ಇದ್ದಂತಹ ಎಲ್ಲ ಹಿರಿಯ ತಲೆಮಾರಿನ ದಲಿತ ಚಳುವಳಿಗಾರರಿಗೆ ಈ ಸಭೆ ಕೃತಜ್ಞತಾಪೂರ್ವಕವಾಗಿ ತಲೆಬಾಗಿಸಿ ನಮಸ್ಕರಿಸಲೇಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅಂತ. ಹೊಸದಾಗಿ ನನ್ನ ನಂತರ ಬಂದಿರುವಂಥ ಹೊಸ ಜನ್ರೇಷನ್ಗೆ ಒಂದಷ್ಟು ಸಿನಿಕಲ್ ಆಗಿರುವಂಥ ಅಭಿಪ್ರಾಯಗಳು ಇದ್ದಾವೆ ಅಂತ. ಕಾಲಾಂತರದೊಳಗಡೆ ಅವು ಸಹಜವಾಗಿ ಹುಟ್ಟುತ್ತವು ಅಂತ. ಆದರೆ ಅವು ಹುಟ್ಟಿ ಅವು ಸರಿಯಾಗ್ತವೆ, ರಿಪೇರಿ ಆಗ್ತವೆ ಅಂತೇಳಿ ನಾನು ಭಾವಿಸಿದ್ದೇನೆ ಅಂತ. ಯಾಕಂದರೆ ನಾವೆಲ್ಲರೂ ಇಲ್ಲಿ ಶಿಕ್ಷಣವನ್ನು ಒಂದು ಮಟ್ಟದ ಶಿಕ್ಷಣವನ್ನು ಪಡೆದು ಇಲ್ಲಿ ಕೂತಿದ್ದೇವೆ ಮತ್ತು ಇಲ್ಲಿ ನಿಂತಿದ್ದೇವೆ ಅಂತಂದರೆ ಅದಕ್ಕೆ ಅದರ ಸಂಪೂರ್ಣವಾಗಿರುವಂಥ ಹೊಣೆ ಸಂವಿಧಾನದ್ದು, ಬಾಬಾ ಸಾಹೇಬರದು ಮತ್ತು 70ರ ದಶಕದಲ್ಲಿ 70ರ ದಶಕಕ್ಕಿಂತ ಮುಂಚೆ ಕರ್ನಾಟಕವನ್ನು ಕಟ್ಟಿದ ಕುವೆಂಪು ಮುಂತಾದವ್ರದ್ದು ಮತ್ತು 70ರ ದಶಕದಲ್ಲಿ ಅದನ್ನೊಂದು ವಿಚಾರಗಳನ್ನು ಚಳುವಳಿಯ ಮೂಲಕ ಜನಗಳಿಗೆ ತಲುಪಿಸಿದ ಮತ್ತು ಸರ್ಕಾರಗಳನ್ನು ಎಚ್ಚರಿಸಿದ, ಸರ್ಕಾರಗಳ ನಿದ್ದೆ ಕೆಡಿಸಿದ ಚಳುವಳಿಗಾರರಿಗೆ ಸಲ್ಲಬೇಕು. ಮತ್ತು ಚಳುವಳಿಗಳ ಜೊತೆಯಲ್ಲಿದ್ದಂತಹ DR ನಾಗರಾಜ್ ಅವರ ಆದಿಯಾಗಿ ಇಲ್ಲಿ ಗೋವಿಂದಯ್ಯನವರು ಇದ್ದಾರೆ, ಇಲ್ಲಿ ಕೋಟ್ಕನಹಳ್ಳಿಯವರು ಇದ್ದಾರೆ, ಈ ಥರದ ಅನೇಕ ದೇವನೂರವರು, ಇವರನ್ನು ನೆನಪಿಸ್ಕೊಳ್ಳದೆ ನಾವು ಕರ್ನಾಟಕವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಭಾಳ ಹಿಂಗೆ ಹೆರ್ಚಿದೆ ನಾನು ಕೆಲವು ವಿಚಾರಗಳನ್ನು ಅಂತ. ಥೀಸಿಸನ್ನು ಟೈಮ್ ಕೂಡ ಇಲ್ಲ ಇಲ್ಲಿ ಅಂತ. ಆದರೆ ಈಗ ಇವರಿಂದ ಆದದ್ದೇನು ಅಂಥೇಳಿ ನಾವು ಸ್ವಲ್ಪ ಗಮನಿಸಬೇಕು. ಯಾಕೆಂದರೆ ಈ ಬಹಳ ಅವರ ಜೀವನದ ಉನ್ನತ ಅಂತಿಮ ಘಟ್ಟಗಳಲ್ಲಿ ಇದ್ದಾರೆ ಸುಮಾರು ಜನ ಆಗಲೇ ದಲಿತ ಚಳುವಳಿಗಾರರು ಇಲ್ಲಿಂದ ನಿರ್ಗಮಿಸಿದ್ದಾರೆ ಅಂತ, ನಮ್ಮ ನಡುವೆ ಇಲ್ಲ ಅವರು ಅಂತ.
ಅವರ ಮನಸ್ಸುಗಳಿಗೆ ಒಂದಿಷ್ಟಾದರೂ ಶಾಂತಿ ಸಿಗಬೇಕಲ್ಲ ಅಂತ. ಹಾಗಾಗಿ ಆ ಶಾಂತಿ ಸಿಗಬೇಕು ಅಂತಂದರೆ ನಾವು ನೀವು ಮಾಡಬೇಕಾಗಿರುವಂಥ ಕೆಲಸ ಭಾಳ ದೊಡ್ಡದಿದೆ. ಇಲ್ಲಿ ಇರುವಂಥ ವಿದ್ಯಾರ್ಥಿಗಳು, ಸಂಶೋಧನೆ ಮಾಡ್ತಿರುವಂಥ ವಿದ್ಯಾರ್ಥಿಗಳು, ಕಲಿತಾ ಇರುವಂಥ ವಿದ್ಯಾರ್ಥಿಗಳು, ಹೊಸ ತಲೆಮಾರಿನ ಈಗ ತಾನೇ ಕಾಲೇಜುಗಳನ್ನು ಮುಗಿಸಿ ಸಾಮಾಜಿಕ ಮತ್ತು ಸಾರ್ವಜನಿಕ ಜೀವನಕ್ಕೆ ಬಂದಿರುವಂಥ ಯುವಜನ, ತರುಣ ಗೆಳತಿಯರು ಇಲ್ಲಿ ಇದ್ದೀರಿ. ನೀವು, ನಿಮ್ಮ ಜವಾಬ್ದಾರಿ ಕೂಡ ಭಾಳ ದೊಡ್ಡದು ಇದೆ ಅಂತ. ಇಲ್ಲ ಅಂತಂದರೆ ನಾವು ಭಾಳ ಸುಲಭಕ್ಕೆ ಹಿಂದೆ ಹೇಗೆ ಬುದ್ಧನ ನಂತರ ಭಾರತವನ್ನು ನಾವು ಬಿಟ್ಟುಕೊಟ್ಟುವೋ, ಅಧಪತನಕ್ಕೆ ಕಾರಣ ಆದವೋ, ಮತ್ತೆ ಅಂಥದ್ದೇ ಶಕ್ತಿಗಳು ಹುನ್ನಾರಗಳನ್ನು ನಡೆಸ್ತಾ ಇದ್ದಾವೆ ನುಂಗಾಕೋದಕ್ಕೆ ಅಂತ. ಅದಕ್ಕೆ ಅವಕಾಶಗಳನ್ನು ಕೊಟ್ಟರೆ ಮತ್ತೆ ಇನ್ನೆಷ್ಟು ಸಾವಿರ ವರ್ಷಗಳಿಗೆ ಮತ್ತಿನ್ನೊಂದು ಚಳುವಳಿಗಳು ಹುಡ್ತವೋ ಏನೋ ಗೊತ್ತಿಲ್ಲ ನನಗೆ ಅಂತ. ಯಾಕೆಂದರೆ ಭಾಳ ಸುಲಭ ಇವು ಅಂತ. ಇದನ್ನೇ ಡಿ ಆರ್ ಅವರ ವಿಸ್ಮೃತಿ ಅಂತೇಳಿ ಕರೆದಿದ್ದು ಅಂತ. ಡಿ ಆರ್ ಅವರ ವಿಸ್ಮೃತಿ ಬೇರೆ ಪೋಸ್ಟ್ ಕಲೋನಿಯಲ್ ಥಿಂಕಿಂಗ್ನಲ್ಲಿ ಅದನ್ನು ಜೋಡಿಸಿದ್ರು ಅವರು ಅಂತ. ಆದರೆ ನಮ್ಮ ಬಾಬಾ ಸಾಹೇಬರು ಆ್ಯಕ್ಚುಲಿ ಭಾಳ ದೊಡ್ಡ ವಿಸ್ಮೃತಿ ಚಿಂತಕರು ಯಾರು ಅಂತಂದರೆ ಬಾಬಾ ಸಾಹೇಬರು ಅಂತ. ರೆವಲ್ಯೂಷನ್ ಮತ್ತು ಕೌಂಟರ್ ರೆವಲ್ಯೂಷನ್ ವಿಸ್ಮೃತಿಯ ಬಗ್ಗೆ ಅವ್ರಿಗೆ ಐಡಿಯಾಗಳು ಇರಲಿಲ್ಲ ಅಂತಂದರೆ ರೆವಲ್ಯೂಷನ್ ಮತ್ತು ಕೌಂಟರ್ ರೆವಲ್ಯೂಷನ್ ಬರೆಯೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅಂತ. ಎಲ್ಲಿ ನಾವು ಮರ್ತೋಗಿದ್ದೀವಿ ಅಲ್ಲಿಂದ ಅವರು ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನ ಮಾಡಿದರು. ಮಿಸ್ಸಿಂಗ್ ಲಿಂಕ್ ಇಲ್ಲಿದೆ ಅಂತಂದರೆ ಅದು ಬುದ್ಧನಿಂದ ಅಂತ ಕಂಡುಕೊಂಡ್ರು ಅವರು ಅಂತ. ಹಾಗಾಗಿ ನಮ್ಮ ಸನಾತನ ಸಂಸ್ಕೃತಿ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಅದು ಬುದ್ಧನಿಂದ ಅದು ಅಂತ, ಅದು ನಮ್ಮದದು ಅಂತ. ಕುವೆಂಪು ಅವರು ಅದಕ್ಕೇನೇ ಅಂತ ಭಾಳ ಸ್ಪಷ್ಟವಾಗಿ ಉಪನಿಷತ್ತುಗಳಿಂದ ಹಿಂದಿನದ್ದು ನನ್ನ ಸಂಸ್ಕೃತಿ, ನನ್ನ ಪರಂಪರೆ ಅಂತ ಅವ್ರು ಹೇಳೋದಕ್ಕೆ ಶುರು ಮಾಡಿದರು. ಮನು ಸ್ಮೃತಿಯ ಬಗ್ಗೆ ಅವರು ಭಾಳ ಕಠಿಣವಾಗಿರುವಂಥ ನಿಲುವುಗಳನ್ನು ಅವರು ಕಂಡುಕೊಂಡಿದ್ರು ಅವರು ಅಂತ. ಹಾಗಾಗಿ ನಮಗೆ ಬೇರೆದೇ ಆಗಿರುವಂಥ ಒಂದು ಪರಂಪರೆ ಇದೆ, ಅದು ಡಿಸ್ಕನೆಕ್ಟ್ ಆಗಿದೆ. ಅಲ್ಲಿಗೆ ನಾವು ಕನೆಕ್ಟ್ ಮಾಡಿಕೊಂಡು ಆ ಮಿಸ್ಸಿಂಗ್ ಲಿಂಕನ್ನು ನಾವು ಹುಡ್ಕೊಂಡು ಜೋಡಿಸ್ಬೇಕಾಗಿರುವಂಥ ತುರ್ತು ಇದೆ ಅಂತೇಳಿ ಬಾಬಾ ಸಾಹೇಬರಿಗೆ ಅನ್ನಿಸ್ತು. ಹಾಗಾಗಿ ಬಾಬಾ ಸಾಹೇಬರು ಕಟ್ಟಿದಂಥ ಈ ನೆರೆಟಿವ್ ಏನಿದೆ, ಆ ನೆರೆಟಿವನ್ನೇ ನಾವು ಭಾಳ ಸ್ಟ್ರಾಂಗಾಗಿ ಮುಂದಕ್ಕೆ ತೊಗೊಂಡೋಗ್ಬೇಕಾಗಿರೋಂಥ ಅನಿವಾರ್ಯತೆ ಇದೆ. ಯಾಕೆಂದರೆ ಅವರು ಇಡೀ ಜೀವಿತಾವಧಿ ಅದನ್ನು ಕಂಡುಕೊಳ್ಳೋದಕ್ಕೆ ಅಧ್ಯಯನ ಮಾಡಿದ್ರೂ ಅನ್ನೋ ಥರನೇ ಇತ್ತು ಅವರ ಒಟ್ಟು ಚಿಂತನೆಗಳು ಮತ್ತು ಅವರ ಅಧ್ಯಯನಗಳು, ಅವರು ಕಟ್ಟಿದಂತಹ ನೆರೆಟಿವ್ಸ್ ಅದು ಅಂತ. ಹೆಚ್ಚು ಸಮಯ ಇಲ್ಲದೆ ಇರೋದ್ರಿಂದ ಇನ್ನೂ 2-3 ಗೋಷ್ಠಿಗಳಿದ್ದಾವೆ ಅಂಥೇಳಿ ಹೇಳಿದ್ರಿಂದ ನಾನು ಈ ಹೆಚ್ಚು ಹಳೆಯ ವಿಚಾರಗಳಿಗೆ ಹೋಗೋದಿಲ್ಲ ನಾನು. ಮುಖ್ಯವಾಗಿ 70ರ ನಂತರ ಕರ್ನಾಟಕದಲ್ಲಿ ದೇಶದ ಯಾವ ರಾಜ್ಯದಲ್ಲೂ ಇಲ್ಲದ ಮಟ್ಟಿಗೆ ಒಂದು ಚಲನೆ ಸಾಧ್ಯ ಆಯಿತು ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ ಮತ್ತು ಹಿರಿಯರೇ, ಸುಮಾರು ಕರ್ನಾಟಕದಲ್ಲಿ 5,310 ಹಾಸ್ಟೆಲ್ಗಳು ಮತ್ತು ವಸತಿ ಶಾಲೆಗಳಿದ್ದಾವೆ ಅಂತ. 853 ವಸತಿ ಶಾಲೆಗಳು ಕರ್ನಾಟಕದಲ್ಲಿ ಇದ್ದಾವೆ. ಅರಸರು ಮುಖ್ಯವಾಗಿ ಅದರ ಫೌಂಡರ್ ಅವರು ಅಂತ. ಕರ್ನಾಟಕ ನಾಲ್ವಡಿಯವರ ನಂತರ ಬಹಳ ದೊಡ್ಡ ಮಟ್ಟಕ್ಕೆ ಶಿಕ್ಷಣ ಸಿಗದೇನೇ ವಿಮೋಚನೆ ಸಾಧ್ಯ ಇಲ್ಲ ಅಂಥೇಳಿ ಕಂಡುಕೊಂಡವರು ಅರಸು ಅವರು ಅಂತ. 1975ರಲ್ಲಿ ಬೆರಳೆಣಿಕೆಯಷ್ಟು ಬಹುಶಃ 10, 15, 20ರ ಒಳಗಡೆ ಇದ್ದ ಹಾಸ್ಟೆಲ್ಗಳು ಮತ್ತು ವಸತಿ ಶಾಲೆಗಳು ಇವತ್ತು 5,310 ಇದ್ದಾವೆ. ನನಗೆ ತಿಳಿದ ಮಟ್ಟಿಗೆ ಇಡೀ ದೇಶದಲ್ಲಿ ಇದು ಅತಿ ಹೆಚ್ಚು. ಸುಮಾರು 8,35,000 ಮಕ್ಕಳು ನಮ್ಮ ಹಾಸ್ಟೆಲ್ಗಳಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ ಇವತ್ತು ಅಂತ. ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹಾಸ್ಟೆಲ್ಗಳು 2,242 ಇದ್ದಾವೆ ಹಾಸ್ಟೆಲ್ಗಳಿದೆ ಅಂತ, ಕ್ರೈ ಸ್ಕೂಲ್ಗಳನ್ನ ಹೊರತುಪಡಿಸಿ ಇದು ಅಂತ. ಇದರ ಕ್ರೆಡಿಟನ್ನು ನಮ್ಮ ಜನ್ರೇಷನ್ನು ಮತ್ತು ನನ್ನ ಕಿರಿಯ ತಲೆಮಾರಿನವರು ಯಾರಿಗೆ ಕೊಡ್ತೀರಿ ಇದನ್ನು ಅಂತ. ಇದು ಸಾಧ್ಯ ಆಗಿದ್ದು ದಲಿತ ಚಳುವಳಿಯ ನಾಯಕರಿಂದನೇ ಆಗಿದ್ದು, ದಲಿತ ಚಳುವಳಿಯಿಂದನೇ ಆಗಿದ್ದು ಅಂತ. ಇಲ್ಲದೇ ಇದ್ದರೆ ಇದು ಈ ಮಟ್ಟಕ್ಕೆ ಬೇರೆ ರಾಜ್ಯಗಳಲ್ಲಿ ಇಲ್ಲದಂತಹ ಚಲನೆ ಇಲ್ಲಿ ಹೇಗೆ ಸಾಧ್ಯ ಆಯಿತು, ಯಾಕೆ ಸಾಧ್ಯ ಆಯ್ತು ಇದು? ಹೋಬಳಿಗೊಂದು ವಸತಿ ಶಾಲೆ ಬೇಕು, ನಮಗೆ ಹೆಂಡ ಬೇಡ ಭೂಮಿ ಕೊಡಿ, ಹೋಬಳಿಗೊಂದು ವಸತಿ ಶಾಲೆ ಕೊಡಿ ಅಂತೇಳಿ ಕಟ್ಟಿದಂತಹ ಹೋರಾಟದ ಪ್ರತಿಫಲ ಇದು ಅಂತ. ಯಾರ್ಯಾರ ಅವಧಿನಲ್ಲಿ ಏನೇನು ಅನ್ನೋದು ಅದು ಭಾಳ ಆಸಕ್ತಿಕರವಾಗಿದ್ದಾವೆ. ಯಾರು ಮುಖ್ಯಮಂತ್ರಿಗಳಾದಾಗ, ಯಾರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗಳಾದಾಗ ಎಷ್ಟೆಷ್ಟು ಹಾಸ್ಟೆಲ್ಗಳು ಬಂತು ಅನ್ನೋದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಇದೆ. ನಾನು ಆ ವಿಚಾರಗಳಿಗೆ ಹೋಗೋದಿಲ್ಲ ನಾನು ಅಂತ. ಇದು ಒಂದು. ಆಮೇಲೆ ಎರಡನೇದು, ನಿಮಗೆ ಯಾವ ಮಟ್ಟದ ಅನಿಸಿಕೆಗಳಿದೆಯೋ ಗೊತ್ತಿಲ್ಲ ಅದು ಅಂತ. ರಿಸಲ್ಟ್ ವಿಚಾರಕ್ಕೆ ಬಂದರೆ ಅಂತ, ನನ್ನ ಹತ್ರ 2002ರಿಂದನೂ ಒಂದಷ್ಟು ಡೇಟಾ ಇದೆ ಅದು ಅಂತ. 2002-03ರಲ್ಲಿ ಮುಖ್ಯವಾಗಿ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ
SC ಮಕ್ಕಳು ಪಾಸಾದ ಪ್ರಮಾಣ 40% ಅಂತ, ST ಮಕ್ಕಳು 41.5%, ಕ್ಯಾಟಗರಿ 1ನ ಮಕ್ಕಳು 44%. ಓವರಾಲ್ ಆ ವರ್ಷ ರಿಸಲ್ಟ್ ಬಂದಿದ್ದು 60.23% 2002ರಲ್ಲಿ ಅಂತ. ಅಂದರೆ SC ಮಕ್ಕಳಿಗೂ ಸ್ವಲ್ಪ ಹೆಚ್ಚು ಕಡಿಮೆ ST ಮಕ್ಕಳಿಗೂ ಮತ್ತು ಓವರಾಲ್ ಜನರಲ್ ಮಕ್ಕಳಿಗೂ ಇದ್ದಂತಹ ವ್ಯತ್ಯಾಸ 20% ಅದು ಅಂತ. 100 ಜನರಲ್ಲಿ 60% ಜನರಲ್ ಮಕ್ಕಳು ಅಂತಂದರೆ ಇಲ್ಲಿ 3A ಮತ್ತು 3Bಯನ್ನು ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು ಅಂತ. 60% ಮಕ್ಕಳು ಅಲ್ಲಿ ಪಾಸಾದರೆ 40% ಮಕ್ಕಳು SC ಮಕ್ಕಳು ಪಾಸಾಗ್ತಿದ್ರು ಅಂತ. ಆಶ್ಚರ್ಯ ಅಂದರೆ 2013-14ಕ್ಕೆ ಬಂದಾಗ 80.14% SC ಮಕ್ಕಳು ಪಾಸಾಗ್ತಾರೆ, ST ಮಕ್ಕಳು 81.93% ಪಾಸಾಗ್ತಾರೆ, ಕ್ಯಾಟಗರಿ 1ನವರು 85.17% ಪಾಸಾಗ್ತಾರೆ, 2Bನವರು 79% ಪಾಸಾಗ್ತಾರೆ, 3Aನವರು 90.96%, 3Bನವರು 90.78%, ಜನರಲ್ನವರು 87.4%. 3A ಮತ್ತು 3B ಹೊರತುಪಡಿಸಿದ ಜನರಲ್ ಕ್ಯಾಟಗರಿಯವರು ಇದ್ದಾರಲ್ಲ ಅವರು 87.4%. ಅಂದರೆ SC ಮಕ್ಕಳಿಗೂ ಇಲ್ಲಿ ನಾನ್ 3A 3Bನಲ್ಲಿರುವಂತಹ ಜನರಲ್ ಕ್ಯಾಟಗರಿಯ ಮಕ್ಕಳಿಗೂ ಗ್ಯಾಪ್ ಎಷ್ಟು ಅಂದರೆ 7% ಅಂತ. ಅಂದರೆ 20%ಇಂದ ಅದು 7%ಗೆ ರೆಡ್ಯೂಸ್ ಆಗ್ತದೆ ಅದು ಅಂತ. ಆನಂತರದಲ್ಲಿ 2024-25 ನೋಡಿದ್ರೆ ಅಂತ ಗ್ಯಾಪ್ ಮತ್ತೆ ವೈಡನ್ ಆಗಕ್ಕೆ ಶುರುವಾಗ್ತದೆ ಅಂತ. ಇದು ಯಾಕೆ ಅಂಥೇಳಿ ನಾವು ತುಂಬ ಸೀರಿಯಸ್ ಆಗಿ ಗಮನಿಸಬೇಕಾಗಿದೆ ಇದು ಅಂತ. SC ಮಕ್ಕಳು 75%, ST ಮಕ್ಕಳು 75% ಸುಮಾರು, 2B ಮಕ್ಕಳು 73.16, ಕ್ಯಾಟಗರಿ 1 ಮಕ್ಕಳು 77%, 3Aನವರು 89, 3Bನವರು 86%, ಅದರ್ಸ್ 3A ಹೊರತುಪಡಿಸಿದಂತಹ ಇತರೆ ಮೇಲ್ಜಾತಿಗಳಿಂದ ಬಂದಂತಹ ಮಕ್ಕಳು 88% ಅಂತ. ಅಂದರೆ 14% ಗ್ಯಾಪ್ ಆಗ್ತದೆ. ಇದು ಈ ಎಲ್ಲ ವರ್ಷಗಳು ಗಮನಿಸಿದ್ರೂ ಕೂಡ ಇದು 10, 12, 7, 6, 5 ಈ ಆಸುಪಾಸಿಗೆ ಬಂದಿದೆ ಅದು. ಅಂದರೆ ಒಂದು ದೊಡ್ಡ ಗ್ಯಾಪ್ ಇದ್ದಲ್ಲ, ಅದು ಗ್ಯಾಪ್ ಸ್ವಲ್ಪ ಕಡಿಮೆ ಆಗ್ತಾ ಬಂದದ್ದು. ಕೆಲವು ವರ್ಷಗಳು ಜಾಸ್ತಿ ಆಗ್ತಿದೆ, ಸ್ವಲ್ಪ ವರ್ಷಗಳು ಕಡಿಮೆ ಆಗ್ತಾ ಇದೆ. PUCದು ಕೂಡ ಹೆಚ್ಚು ಕಡಿಮೆ ಇದಿದೆ ಅಂತ. ಆದರೆ ಇನ್ನೂ ಆಶ್ಚರ್ಯದ ವಿಚಾರ ಅಂದರೆ ಯಾಕೆ ವಸತಿ ಶಾಲೆಗಳು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಳ ಮುಖ್ಯವಾದಂತಹ ರೋಲನ್ನು ನಿಭಾಯಿಸ್ತಾ ಇದ್ದಾವೆ ಅಂತಂದರೆ, ಈ ಸಾರಿ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವಸತಿ ಶಾಲೆಗಳ ರಿಸಲ್ಟ್ ಇದೆಯಲ್ಲ, ವಸತಿ ಶಾಲೆಗಳ ರಿಸಲ್ಟು 99.6%ವರೆಗೂ ಬಂತು ಅಂತ. ಆದರೆ ಬೇರೆ ಖಾಸಗಿ ಶಾಲೆಗಳಲ್ಲೂ ಕೂಡ ರಿಸಲ್ಟ್ ಬಂದದ್ದು ಸುಮಾರು 78% ಅಂತ. ಖಾಸಗಿ ಶಾಲೆಗಳಲ್ಲೂ ಇದು 99.6% ವಸತಿ ಶಾಲೆಗಳ ರಿಸಲ್ಟ್ ಈ ವರ್ಷ ಬಂದದ್ದು ಅಂತ. SSLCಯ ರಿಸಲ್ಟ್ ಬಂದದ್ದು 64-65%, ವಸತಿ ಶಾಲೆಗಳಲ್ಲಿ 99.6% ಮತ್ತು ಖಾಸಗಿ ಶಾಲೆಗಳಲ್ಲಿ 78% ಅಂತ. ಅಂದರೆ ಖಾಸಗಿ ಶಾಲೆಗಳಿಗಿಂತ ಭಾಳ ಪ್ರತಿಷ್ಠಿತವಾಗಿರೋ ಶಾಲೆಗಳು ಅಂತೇನು ನಾವು ಪರಿಗಣಿಸ್ತಾ ಇದ್ದೇವೆ, ಆ ಶಾಲೆಗಳಿಗಿಂತ ಹೆಚ್ಚು ಕಡಿಮೆ 19-20% ಈ ವಸತಿ ಶಾಲೆಗಳಲ್ಲಿ ಮಕ್ಕಳು ಪಾಸಾಗ್ತಿದ್ದಾರೆ ಅಂತ. ಮತ್ತು ವಸತಿ ಶಾಲೆಗಳಿಗೆ ಖುದ್ದು ನಾನೇ ಹೋಗಿ ಇಂಟ್ರ್ಯಾಕ್ಟ್ ಆಗಾಗ ಮಾಡಿದ್ದೇನೆ ನಾನು ಅಂತ. ವಸತಿ ಶಾಲೆಗಳ ಮಕ್ಕಳ ಅವರ ಅಲರ್ಟ್ನೆಸ್ ಮತ್ತು ಅವರ ಚುರುಕುತನ ಇದೆಯಲ್ಲ, ಅದು ನೀವು ಯಾವ ಖಾಸಗಿ ಶಾಲೆಗಳಲ್ಲಿ ಸಾಧ್ಯವೇ ಇಲ್ಲ. ನೀವು ಕ್ರೈಸ್ಟು ಸೆಂಟ್ ಜೋಸೆಫ್ಸ್ ಮಕ್ಕಳ ಜೊತೆಯಲ್ಲಿ ವಸತಿ ಶಾಲೆಗಳ ಮಕ್ಕಳನ್ನು ಬಿಟ್ಟರೆ ಖಂಡಿತವಾಗಲೂ ವಸತಿ ಶಾಲೆಗಳ ಮಕ್ಕಳೇ ಗೆಲ್ಲೋದು ಅನ್ನೋ ಅಷ್ಟರ ಮಟ್ಟಕ್ಕೆ ಅವರು ಎಕ್ವಿಪ್ ಆಗ್ತಾ ಇದ್ದಾರೆ ಅವರು ಅಂತ. ಹಾಗಾಗಿ ದಲಿತ ಚಳುವಳಿಗೆ ಇದರ ಕ್ರೆಡಿಟನ್ನು ನಾವು ಸಲ್ಲಿಸಬೇಕು ಅಂತೇಳಿ ನಾನು ಭಾವಿಸ್ತೇನೆ ಅಂತ. ಇದು ಒಂದು ಶಿಕ್ಷಣದ ವಿಚಾರ ಇದು ಅಂತ. ಎರಡನೇದು ಭೂಮಿಯ ವಿಚಾರಕ್ಕೆ ಬಂದರೆ, ಭೂಮಿ 2000 ವರ್ಷಗಳ ಹಿಂದೆ ಹೆಂಗೆ ಕಸ್ಕೊಂಡಿದ್ರು ಅಂಥೇಳಿ ನೀವೆಲ್ಲರೂ ಆಗಲೇ ಬಹುಶಃ ಗೊತ್ತಿರ್ತದೆ, ನಾನು ಹೆಚ್ಚು ಹೇಳಬೇಕಾಗಿಲ್ಲ ಅದು ಅಂತ. ಆದರೆ ಮತ್ತೆ ಭೂಮಿ ಸಿಗುವಂತೆ ಆದದ್ದು ತಮ್ಮೆಲ್ಲರೂ ಗೊತ್ತಿದ್ದ ಹಾಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಭೂಮಿ ಒಂದಷ್ಟು ಮತ್ತೆ ಡಿಪ್ರೆಸ್ಡ್ ಕ್ಲಾಸ್ಗಳಿಗೆ ಅಂಥೇಳಿ ಸಿಗೋದಕ್ಕೆ ಪ್ರಾರಂಭ ಆಯಿತು. ಆನಂತರದಲ್ಲಿ ಭಾಳ ದೊಡ್ಡ ಚಲನೆ ಶುರುವಾಗೋದಕ್ಕೆ ಪ್ರಾರಂಭ ಆಗಿದ್ದು ನಾಲ್ವಡಿಯವರ ಕಾಲದಲ್ಲಿ ಅಂತ. ನಾಲ್ವಡಿಯವರು ಮೈಸೂರು ಲ್ಯಾಂಡ್ ರೆವಿನ್ಯೂ ಕೋಡನ್ನು ರಚನೆ ಮಾಡಿಸ್ತಾರೆ. ರಚನೆ ಮಾಡಿ ಅದರಲ್ಲಿ ಡಿಪ್ರೆಸ್ಡ್ ಕ್ಲಾಸ್ಗಳಿಗೆ ಅಂತಲೇ
ಭೂಮಿಯನ್ನು ಮಂಜೂರು ಮಾಡಿಸೋದಕ್ಕೆ ಶುರು ಮಾಡ್ತಾರೆ ಅವರು. ಮಂಜೂರು ಮಾಡಿ ಮೊಟ್ಟ ಮೊದಲ ಬಾರಿಗೆ 10 ವರ್ಷಗಳ ಕಾಲ ಭೂಮಿಯನ್ನು ಪರಭಾರೆ ಮಾಡೋಂಗಿಲ್ಲ, ಯಾರಾದರೂ ಕೊಂಡ್ಕೊಂಡ್ರೆ ಮತ್ತೆ ವಾಪಸ್ ಅವರಿಗೆ ಕೊಡಬೇಕು ಅಂತ ಹೇಳಿ ಮಾಡಿದ್ದು ನಾಲ್ವಡಿಯವರು ಅಂತ. ಮಿಲ್ಲರ್ ಕಮಿಷನನ್ನು ಆಧಾರವಾಗಿ ಇಟ್ಕೊಂಡು 1923ರಲ್ಲಿ ಡಿಪ್ರೆಸ್ಡ್ ಕ್ಲಾಸ್ಗಳಿಗೆ ಒಂದು ಕಾನೂನು ತಗೊಂಡು ಬಂದು ಮೈಸೂರು ಲ್ಯಾಂಡ್ ರೆವಿನ್ಯೂ ಕೋಡ್ ಮತ್ತು ರೂಲ್ಸನ್ನು 1929ರಲ್ಲಿ ಮಾಡಿಸಿ, ಅದರಲ್ಲಿ 29ರಲ್ಲಿ 10 ವರ್ಷ ಇದ್ದಂತಹ ಈ ನಿಯಮವನ್ನು 20 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿಸ್ತಾರೆ ಅವರು ಅಂತ. ಡಿಪ್ರೆಸ್ಡ್ ಕ್ಲಾಸ್ಗಳಿಗೆ ಕೊಟ್ಟಂತಹ ಭೂಮಿಯನ್ನು ಮತ್ತು ಆ ಡಿಪ್ರೆಸ್ಡ್ ಕ್ಲಾಸ್ಗಳು ಯಾರ್ಯಾರು ಅಂತಲೂ ಅವರು ಡಿಫೈನ್ ಮಾಡಿದ್ದಾರೆ ಅವರು ಅಂತ. ಅದನ್ನು 20 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿಸ್ತಾರೆ ಅವರು. ಎಕ್ಸ್ಟೆಂಡ್ ಮಾಡಿಸಿ ಅದನ್ನು ಬಹಳ ಕಾಲ ಅದೇ ಮುಂದುವರಿತದೆ. ಇದು ಅರಸು ಅವರು PTCL ಕಾಯ್ದೆ ತರುವವರೆಗೂ ಕೂಡ ನಾಲ್ವಡಿಯವರು ಮಾಡಿದಂತಹ ಕಾನೂನೇ ಬರ್ತದದು. 1964ರ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ನಲ್ಲಿ, ಮೈಸೂರು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಇತ್ತದು. ಮೈಸೂರು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ರೂಲ್ಸಲ್ಲಿ 197 ರೂಲ್ ನಂಬರ್ 197ರಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಆದರೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಕಾನೂನನ್ನು ತೊಗೊಂಡು ಬಂದಿದ್ದು PTCL ಕಾಯ್ದೆ ಅದು ಅಂತ. 1978ರಲ್ಲಿ PTCL ಕಾಯ್ದೆ ಏನು ಬಂತು, ಅದು ಒಂದು ದಮನಿತ ಸಮುದಾಯಗಳ ಬದುಕಿನಲ್ಲಿ ಒಂದು ಚೈತನ್ಯವನ್ನು ತರೋದಕ್ಕೆ ಸಾಧ್ಯ ಆಯ್ತದು ಅಂತ. ಅದೇ ಸಂದರ್ಭದಲ್ಲಿ ನಮಗೆ ಹೆಂಡಬೇಡ ಭೂಮಿ ಕೊಡಿ ಚಳುವಳಿ ಮತ್ತು ನಾಗಸಂದ್ರದ ಭೂ ಹೋರಾಟ, ನಾಗಸಂದ್ರ ಒಂದು ಸಿಂಬಾಲಿಕ್ ಅಷ್ಟೇ. ಆ ಥರದ್ದು ಇಲ್ಲಿ ಮಾವಳಿಯವರು, ಗೋವಿಂದಯ್ಯವರು, ಕೊಟ್ಕನಹಳ್ಳಿಯವರು ಇವ್ರು ಹೇಳಬೇಕು. ಬಹುಶಃ ಇಲ್ಲಿ ನಮ್ಮ ಎಲ್ಲರ ಸಮಸ್ಯೆ ಏನು ಅಂತಂದರೆ, ಒಂದು ಸಮರ್ಪಕವಾಗಿರುವಂಥ ಒಂದು ಹಿಸ್ಟ್ರಿಯನ್ನು ನಾವಿನ್ನೂ ಬರೀಲಿಲ್ಲ ಅಂತ. 70ರ ನಂತರ ಕರ್ನಾಟಕದಲ್ಲಿ ನಡೆದಂತಹ ಈ ಚಲನೆಯ ಬಗ್ಗೆ ಒಂದು ಭಾಳ ಅದ್ಭುತವಾದಂತಹ ಒಂದು ಥೀಸಿಸನ್ನು ಕಟ್ಟಬೇಕಾಗಿರುವಂಥ ಅಗತ್ಯ ಇದೆ ಮತ್ತು ಜನಗಳಿಗೆ ಅದನ್ನು ತಲುಪಿಸ್ಬೇಕಾಗಿರೋ ಅಗತ್ಯ ಇದೆ. ಒಂದು ಚರಿತ್ರೆಯನ್ನು ಬರೀಬೇಕಾಗಿದೆ. ಯಾರಾದರೂ ಇಲ್ಲಿ ಸರಸ್ವತಿ ಮೇಡಮ್ ಕೂಡ ಇದ್ದಾರೆ ಇರುತ್ತೆ, ಯಾರಾದರೂ ಈ ಕೆಲಸವನ್ನು ಕೈಗೆತ್ಕೊಳ್ಳೇಬೇಕು, ಅದನ್ನು ಪ್ರಾಜೆಕ್ಟ್ ಥರ ಮಾಡಬೇಕು ದಯಮಾಡಿ ಅಂತ. ರವಿ ಸಾಹಿತ್ಯ ಪರಿಷತ್ತಿಂದ ಮಾಡೋದಾದರೂ ಕೂಡ ತುಂಬ ಒಳ್ಳೆಯದೇ ಅದು ಅಂತ. ಒಟ್ಟು ಯಾರಾದರೂ ಅದನ್ನು ಕೈಗೆ ತಗೊಂಡು ಬಿಡಿಯಾಗಿದೆ ಅದು ಅಂತ, ಬಿಡಿಯಾಗಿರೋದು ಅದನ್ನು ಒಟ್ಟುಗೂಡಿಸಿ ಒಂದು ಪೊಲಿಟಿಕಲ್ ಮೂಮೆಂಟ್ಗಳು ಇದ್ವಲ್ಲ, ಕಲ್ಚರಲ್ ಮೂಮೆಂಟ್ಸ್ ಮತ್ತು ಪೊಲಿಟಿಕಲ್ ಮೂಮೆಂಟ್ಸನ್ನು, ಹಿಸ್ಟ್ರಿಯನ್ನು ರೆಕಾರ್ಡ್ ಮಾಡಬೇಕಾಗಿರೋ ಅಗತ್ಯ ಇದೆ ಅದು ಅಂತ. ಇಲ್ಲದೆ ಇದ್ರೆ ಹೋಗ್ತದೆ ಇದು ಅಂತ. ಇಲ್ಲಾಂದರೆ ನಿಮ್ಮ ತಲೆಮಾರು ಹಿಂಗೆ ನನ್ನನ್ನು ಹೆಚ್ಚು ಬಯಕಾಗೋದಿಲ್ಲ, ನಿಮ್ಮನ್ನಂತೂ ಬಿಡೋದಿಲ್ಲ ಅವರು ಅಂತ. ಬೈದು ಹಾಕ್ತಾರೆ ಅವರು ಅಂತ. ಹಿಂಗೆ ಮಾಡಿದರು ಅಂತೇಳಿ. ಹಾಗಾಗಿ ಒಂದು ಚಳವಳಿಯ ಒಂದು ಹಿಸ್ಟ್ರಿಯ ದಾಖಲೆಯ ಮೂಲಕ ಅದನ್ನು ಯುವ ತಲೆಮಾರಿಗೆ ತಲುಪಿಸ್ಬೇಕು ಅಂತೇಳಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೇನೆ ಅಂತ. ಭೂಮಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಕೊಟ್ಕನಹಳ್ಳಿ ಸರ್. 81ರಲ್ಲಿ 3,66,000 ದಲಿತ ರೈತರು, ಅದರಲ್ಲಿ ಮುಖ್ಯವಾಗಿ SC ರೈತರು ಇದ್ದರು ಕರ್ನಾಟಕದಲ್ಲಿ ಅಂತ. 1970-71ರಲ್ಲಿ ನಡೆದ ನ್ಯಾಷನಲ್ ಅಗ್ರಿಕಲ್ಚರ್ ಸೆನ್ಸಸ್ನ ದಾಖಲೆಗಳ ಪ್ರಕಾರ 3,66,000 ರೈತರು 7,03,000 ಹೆಕ್ಟೇರ್ ಭೂಮಿಗೆ ಅವರು ಮಾಲೀಕರಾಗಿದ್ದರು ಅಂತ. 7,03,000 ಹೆಕ್ಟೇರ್ ಭೂಮಿಗೆ ಅವರು ಮಾಲೀಕರಾಗಿದ್ದರು. ಆವ್ರೇಜ್ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿತ್ತಪ್ಪ ಅಂತಂದರೆ 1.92 ಹೆಕ್ಟೇರ್, ಅಂದರೆ ಹತ್ತತ್ರ 4.5 ಎಕರೆ ವರೆಗೂ ಭೂಮಿಯನ್ನು, ಯಾಕೆಂದರೆ 2 ಹೆಕ್ಟೇರ್ಗೆ 5 ಎಕರೆ, ಅದು 4 ಎಕರೆ 38 ಗುಂಟೆ ಬರ್ತದೆ, 38 ಚಿಲ್ಲರೆ ಬರ್ತದೆ. ಅದು 1.92 ಹೆಕ್ಟೇರ್ ಅವ್ರ ಹತ್ರ ಲ್ಯಾಂಡ್ ಹೋಲ್ಡಿಂಗ್ ಇತ್ತು ಅಂತ. ಇದು ನೋಡಿ, ಚಳುವಳಿಗಳು ಕೆಲಸ ಮಾಡೋದಕ್ಕೆ ಶುರುವಾದ ಮೇಲೆ ಇದು 90ಕ್ಕೆ ಬರೋ ಹೊತ್ತಿಗೆ 7,03,000 ಹೆಕ್ಟೇರ್ ಇದ್ದ ಲ್ಯಾಂಡ್ ಹೋಲ್ಡಿಂಗ್ಸು, 3,66,000 ಜನ ಇದ್ದ ರೈತರ ಸಂಖ್ಯೆ 90ಕ್ಕೆ ಬರುವ ಹೊತ್ತಿಗೆ 7,27,000 ರೈತರಾಗ್ತಾರೆ. 10.38 ಲಕ್ಷ ಹೆಕ್ಟೇರ್ ಭೂಮಿ ಸಿಗ್ತದೆ ಅಂತ. ಅಂದರೆ ಅರಸುವವರದು, ದಲಿತ ಚಳುವಳಿಯದ್ದು, ಇದರ ಕೊಡುಗೆ ಅವರದ್ದು ಮತ್ತು ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ. 7 ಲಕ್ಷದಿಂದ 10.38ಕ್ಕೆ ಹೋಗ್ತದದು ಅಂತ. ಆನಂತರ ಹೆಚ್ಚು ಕಡಿಮೆ ಅದೇ ರೀತಿ ಮುಂದುವರಿತದೆ. ಇವತ್ತಿಗೆ 2015-16 ರೀಸೆಂಟಾಗಿ ನಡೆದಿರೋದು, ಈಗ ನಡೀತಾ ಇದೆ ಅಗ್ರಿಕಲ್ಚರ್ ಸೆನ್ಸಸ್ಸು. 2015-16ರಲ್ಲಿ 9.73 ಲಕ್ಷ ರೈತರು, SC ರೈತರು ಇದ್ದಾರೆ ಕರ್ನಾಟಕದಲ್ಲಿ. 2015-16 ಪ್ರಕಾರ 11.08 ಲಕ್ಷ ಹೆಕ್ಟೇರ್ ಭೂಮಿ ಈಗ ಅವರ ವಶದಲ್ಲಿದೆ. ಆದರೆ ಲ್ಯಾಂಡ್ ಹೋಲ್ಡಿಂಗ್ ಇದೆಯಲ್ಲ,
ಅದು ಹಿಡುವಳಿ ಸೈಜು 1.92 ಹೆಕ್ಟೇರ್ ಇದ್ದದ್ದು 1.14 ಹೆಕ್ಟೇರ್ಗೆ ಕಡಿಮೆ ಆಗಿದೆ ಅಂತ. ಅಂದರೆ ಸ್ಪ್ಲಿಟ್ ಆಗ್ತಾ ಇದೆ, ಹೊಡಿತಾ ಇದೆ ಇದು ಅಂತ. ಇದು ಎಸ್ ಸಿ ಇದು ಅಂತ. ಎಸ್ ಟಿದು 81ರಲ್ಲಿ 1.6 ಲಕ್ಷ ರೈತರು ಎಸ್ ಟಿ ರೈತರಿದ್ದರು. 4.07 ಲಕ್ಷ ಅವ್ರ ಹತ್ರ ಭೂಮಿ ಇತ್ತು, ಹೆಕ್ಟೇರ್ ಭೂಮಿ ಇತ್ತು. 4.07 ಲಕ್ಷ ಹೆಕ್ಟೇರ್ ಭೂಮಿ ಇತ್ತು. ಇಲ್ಲಿ 7.03 ಲಕ್ಷ ಇತ್ತು ಎಸ್ ಟಿನಲ್ಲಿ. 4.07 ಲಕ್ಷ ಹೆಕ್ಟೇರ್ ಭೂಮಿ ಇತ್ತು ಅಂತ. ಅದು 90ಕ್ಕೆ ಬರುವ ಹೊತ್ತಿಗೆ 1.60 ಅವ್ರ ಹತ್ರ 2.5 ಹೆಕ್ಟೇರ್ ಇದಿತ್ತು. ಏನೋ ಹಿಡುವಳಿ ಸೈಜು ಗಾತ್ರ ಇದೆಯಲ್ಲ, ಪ್ರತಿ ಆವ್ರೇಜು 2.54 ಹೆಕ್ಟೇರ್ ಇತ್ತು ಅಂತ. ಹತ್ತತ್ರ ಅದು 6 ಎಕರೆ ಚಿಲ್ಲರೆವರೆಗೂ ಅವರು ಸರಾಸರಿ ಹಿಡುವಳಿಯನ್ನು ಹೊಂದಿದ್ರು ಅವರು ಅಂತ. 90ಕ್ಕೆ ಬರುವ ಹೊತ್ತಿಗೆ 3.34 ಲಕ್ಷ ಎಸ್ ಟಿ ರೈತರಾದರೂ 6.61 ಲಕ್ಷ ಹೆಕ್ಟೇರು ಅವ್ರ ಹತ್ರ ಭೂಮಿ ಇತ್ತು. ಆಗ 1.98 ಹೆಕ್ಟೇರ್ಗೆ ಅವರ ಹಿಡುವಳಿ ಪ್ರಮಾಣ ಬಂತು. ಅರ್ಥ ಆಗ್ತಿದೆಯಲ್ಲ ಹೊಸ ಹುಡುಗರಿಗೆ? 1 ಹೆಕ್ಟೇರ್ಗೆ ಹತ್ತತ್ರ 2.5 ಎಕರೆ ಭೂಮಿ ಇದು ಅಂತ. 1.98 ಹೆಕ್ಟೇರ್ ಭೂಮಿ ಅವ್ರ ಕೈನಲ್ಲಿ ಇತ್ತು ಅಂತ. ಇದು 2015-16ಕ್ಕೆ ಬಂದಾಗ 5,21,000 ರೈತರು. ಕರ್ನಾಟಕದಲ್ಲಿ ಒಟ್ಟು 86.7 ಲಕ್ಷ ರೈತರು, ಹಿಡುವಳಿಗಳು ಅಂತ ಕರಿತೀವಿ ನಾವು ಅದನ್ನು. ಹೋಲ್ಡಿಂಗ್ಸ್, ಲ್ಯಾಂಡ್ ಇದು ಹಿಡುವಳಿಗಳು, ಹೋಲ್ಡಿಂಗ್ಸು. ಅದರಲ್ಲಿ ಎಸ್ ಸಿ 9.73, ಎಸ್ ಟಿ 5.21 ಅಂತ. ಸುಮಾರು 15.5 ಆಸುಪಾಸಿಗೆ, 15% ಆಸುಪಾಸಿಗೆ ಇದೆ ಇದು ಅಂತ. 15-16ರಲ್ಲಿ 5.21 ಲಕ್ಷ ರೈತರು ಎಸ್ ಟಿ ರೈತರಾದರು. 7.3 ಲಕ್ಷ ಹೆಕ್ಟೇರ್ ಭೂಮಿ ಅವ್ರ ಹತ್ರ ಬಂತು ಅಂತ. 4 ಲಕ್ಷದಿಂದ 7 ಲಕ್ಷಕ್ಕೆ ಅವ್ರದ್ದು ಏರಿಕೆ ಆಯಿತು. ಸುಮಾರು 79.36% ಜಾಸ್ತಿ ಆಯಿತು. ಎಸ್ ಸಿನಲ್ಲಿ 57.61% ಜಾಸ್ತಿ ಆಗಿತ್ತು ಅಂತ. ಅಂದರೆ ಭೂಮಿ ಪ್ರಮಾಣ ಅಂತ. ಇವೆರಡು ಇದರದ್ದು. ಇನ್ನು ಜನರಲ್ಗೆ ಇನ್ನು ಉಳಿದಿದ್ದೆಲ್ಲ ಅದರ್ಸ್ ಅಂತೇಳಿ ನಾವು ಪರಿಗಣಿಸ್ತೇವೆ ನಾವು ಅಂತ. 80-81ರಲ್ಲಿ ಎಸ್ ಸಿ ಎಸ್ ಟಿ ಹೊರತುಪಡಿಸಿ 37.8 ಲಕ್ಷ ರೈತರು ಹಿಡುವಳಿಗಳು ಕರ್ನಾಟಕದಲ್ಲಿ ಇದ್ದವು ಅಂತ. 37.83 ಲಕ್ಷ. ಸುಮಾರು 106.36 ಲಕ್ಷ, 1,06,00,000 ಹೆಕ್ಟೇರ್ ಭೂಮಿ, ಸುಮಾರು 2,65,00,000 ಎಕರೆ ಭೂಮಿ ಕರ್ನಾಟಕದಲ್ಲಿ ಇದಕ್ಕೆ ಏನು ಉಳುಮೆಗೆ ಒಳಗಾಗ್ತಾ ಇತ್ತು ಅಂತ. 80-81ರಲ್ಲಿ ಇತ್ತು. 90ರ ದಶಕಕ್ಕೆ ಬಂದಾಗ ಜನರಲ್ದು ಸರ್, ಬಿಕಾಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸು ಇತ್ಯಾದಿಗಳ ಕಾರಣಗಳಿಗೆ 37,83,000. ಅಂದರೆ ಆವಾಗ ಲ್ಯಾಂಡು ಹಿಡುವಳಿ ಗಾತ್ರ 2 ಹೆಕ್ಟೇರ್ 81 ಸೆಂಟ್ಸ್ ಇತ್ತು ಅಂತ. 2.81 ಹೆಕ್ಟೇರ್ ಅದು ಅಂತ. ಎಸ್ ಸಿ 1.92, ಎಸ್ ಟಿ 2.54, ಎಸ್ ಸಿ ಎಸ್ ಟಿ ಹೊರತುಪಡಿಸಿದರೆ 2.81. ಸುಮಾರು ಹತ್ತತ್ರ 8 ಚಿಲ್ಲರೆ ಎಕರೆವರೆಗೂ ಇತ್ತು ಅಂತ. 5 ಎಕರೆ ಚಿಲ್ಲರೆ, 6 ಎಕರೆ ಚಿಲ್ಲರೆ ಮತ್ತು 8 ಎಕರೆ ಚಿಲ್ಲರೆ ಅವ್ರದ್ದು ಹಿಡುವಳಿ ಗಾತ್ರಗಳು ಇದ್ದದು ಅಂತ. 90ರ ದಶಕಕ್ಕೆ ಬಂದಾಗ 37.8 ಲಕ್ಷ ಇದ್ದ ರೈತರ ಸಂಖ್ಯೆ 51 ಲಕ್ಷಕ್ಕೆ ಏರಿಕೆ ಆಗ್ತದೆ. 51.6 ಲಕ್ಷಕ್ಕೆ ಏರಿಕೆ ಆಗ್ತದೆ. 1,06,00,000 ಇದ್ದಂತಹ ಭೂಮಿ ಹಿಡುವಳಿ ಪ್ರಮಾಣ, ಭೂಮಿ ಉಳುಮೆಗೊಳಗಾಗ್ತಿದ್ದು 90ರ ದಶಕದಲ್ಲಿ ಅದು 1,04,00,000 ಇಳಿತದೆ. ಅಂದರೆ 2 ಲಕ್ಷ ಹೆಕ್ಟೇರ್ ಕಡಿಮೆ ಆಗ್ತದೆ ಅಂತ. ಸುಮಾರು 5 ಲಕ್ಷ ಎಕರೆಯಷ್ಟು ಜನರಲ್ ಇದರಿಂದ ಭೂಮಿ ಲ್ಯಾಂಡ್ ರಿಫಾರ್ಮ್ಸ್ ಇತ್ಯಾದಿಗಳ ಕಾರಣಕ್ಕೆ ಬೇರೆ ಕಡೆ ಶಿಫ್ಟ್ ಆಗ್ತದೆ ಅದು ಅಂತ. ಇದು 2015-16ಕ್ಕೆ ಬಂದಾಗ 37.7883 ಇದ್ದಂತಹ ರೈತರ ಸಂಖ್ಯೆ 71.67ಕ್ಕೆ ಏರಿಕೆ ಆಗ್ತದೆ ಅಂತ. ಪ್ಲಸ್ 15.5, 71.61ಕ್ಕೆ ಏರಿಕೆ ಆಗ್ತದೆ. ಸುಮಾರು 89% ರೈತರ ಸಂಖ್ಯೆ ಜಾಸ್ತಿ ಆಗ್ತದೆ. ಲ್ಯಾಂಡ್ ಹೋಲ್ಡಿಂಗ್ಸು 1,06,00,000 ಹೆಕ್ಟೇರ್ ಇದ್ದದ್ದು 98.77 ಲಕ್ಷಕ್ಕೆ ಬರ್ತದೆ ಇದು. ಹಿಡುವಳಿ ಗಾತ್ರ 2.81 ಹೆಕ್ಟೇರ್ ಇದ್ದಿದ್ದು 1.38 ಹೆಕ್ಟೇರ್ಗೆ ಬರ್ತದೆ ಅಂತ.
ಇಲ್ಲಿ 101,06,00,000 ಹೆಕ್ಟೇರ್ ಭೂಮಿ ಏನು ಉಳುಮೆ ಮಾಡ್ತಾಯಿದ್ರು SC/ST ಹೊರತುಪಡಿಸಿ ಅದು 98.7 ಲಕ್ಷ ಹೆಕ್ಟೇರ್ಗೆ ಇಳಿಕೆ ಆಗ್ತದೆ. ಅದು -7.13 ಅಂತ. ಈಗ ನನ್ನ ನಂತರ ಕಲಿತವರು ಹೇಳಬೇಕು, ಈಗ ಇದರ ಸ್ಪಷ್ಟವಾಗಿರುವಂಥ ಚಿತ್ರಣ ನಿಮ್ಮ ಮುಂದೆ ಇದೆ. ಇದರ ಕ್ರೆಡಿಟನ್ನು ಯಾರಿಗೆ ಕೊಡ್ತೀರಿ ನೀವು ಅಂತ. SC/ST ರೈತರನ್ನು ಹೊರತುಪಡಿಸಿದರೆ ಭೂಮಿ 1,06,00,000ದಿಂದ 98 ಲಕ್ಷಕ್ಕೆ ಇಳಿಕೆ ಆಗ್ತದೆ. ಲ್ಯಾಂಡ್ ಹೋಲ್ಡಿಂಗ್ಸು 2.81ರಿಂದ 1.38ಕ್ಕೆ ಇಳಿಕೆ ಆಗ್ತದೆ. -7% ರೈತರು ಕಡಿಮೆ ಆಗ್ತಾರೆ 2080ರಿಂದ 81ಕ್ಕೆ. ಭೂಮಿ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ಇಲ್ಲಿ STನಲ್ಲಿ 4 ಲಕ್ಷ ಹೆಕ್ಟೇರ್ನಿಂದ 7.3 ಲಕ್ಷ ಹೆಕ್ಟೇರ್ಗೆ, SCನಲ್ಲಿ 7.3 ಲಕ್ಷ ಹೆಕ್ಟೇರ್ನಿಂದ 11.8 ಲಕ್ಷ ಹೆಕ್ಟೇರ್ಗೆ ಏರಿಕೆ ಆಗ್ತದೆ. 57% ಏರಿಕೆ, 79% ಏರಿಕೆ, -7.7% ಕುಸಿತ ಆಗ್ತದೆ. ಆಯ್ತಲ್ಲ. ಇದರ ಕ್ರೆಡಿಟನ್ನು ದಲಿತ ಚಳುವಳಿಗೆ ಕೊಡದೆ ಇನ್ಯಾರಿಗೆ ಕೊಡ್ತೀರಿ ನೀವು? ಹಾಗಾಗಿನೇ ನಾನು ಮೊದಲಿಗೆ ಹೇಳಿದ್ದು, ದಲಿತ ಚಳುವಳಿಗೆ ಅರಸು, ಕುವೆಂಪು ಅಂತ, ಟಿಪ್ಪು ಅಂತ ನಾಯಕರಿಗೆ ಮತ್ತು ಬಾಬಾ ಸಾಹೇಬರ ಸಂವಿಧಾನಕ್ಕೆ ಮತ್ತು ಇವರೆಲ್ಲರ ವಿಚಾರಗಳನ್ನು ಜನಗಳಿಗೆ ಮುಟ್ಟಿಸಿ ಬೀದಿಗೆ ಚಳುವಳಿಯನ್ನು ತಗೊಂಡೋಗಿ ಅವಮಾನಗಳನ್ನು ಅನುಭವಿಸಿದ ನಮ್ಮ ಹಿರಿಯ ಹೋರಾಟಗಾರರಿಗಲ್ಲದೆ, ದಲಿತ ಚಳುವಳಿಗಲ್ಲದೆ, ದಲಿತ ಚಳುವಳಿಯ ಚಿಂತನೆಗಳನ್ನು ರೂಪಿಸಿದವರಿಗಲ್ಲದೆ ಮತ್ತಿನ್ಯಾರಿಗೂ ಸಹಿಸಿಕೊಡೋದಕ್ಕೆ ಸಾಧ್ಯ ಇದೆ ಹೇಳಿ ಅಂತ. ಹಾಗಾಗಿನೇ ಅವರಿಗೆ ಒಂದು ನಮಸ್ಕಾರಗಳನ್ನ ಹೇಳಬೇಕು ಅಂಥೇಳಿ ನಾನು ಹೇಳಿದ್ದು. ನಾನು ಶಿಕ್ಷಣದಲ್ಲೂ ಮತ್ತು ಭೂಮಿಯ ವಿಚಾರದಲ್ಲೂ ಇಲ್ಲಿ ಸಾಧ್ಯವಾದ ಮಟ್ಟಕ್ಕೆ ಶಕ್ತಿಯನ್ನು ಹಾಕಿದವರು, ಏನೆಲ್ಲ ಮಿತಿಗಳ ಮಧ್ಯದಲ್ಲಿ ಅಂತ. ಕೋಟ್ಗೆನಹಳ್ಳಿ ಅವರು ಬೈತಾರೆ ನನಗೆ ಅಂತ, ಇಷ್ಟೊಂದು ಒಳ್ಳೆ ಪಾಸಿಟಿವ್ ಮಾತುಗಳನ್ನ ಹೇಳಿಬಿಟ್ರೆ ಹೆಂಗೆ ನೀನು ಅಂತೇಳಿ ಅಂತ. ಆದರೆ ಎಲ್ಲ ಮಿತಿಗಳ ಮಧ್ಯದಲ್ಲೂ ಈ ಚಳುವಳಿ ಅನ್ನೋದು ಕರ್ನಾಟಕದಲ್ಲಿ ಬಹಳಷ್ಟನ್ನು ಮಾಡಿದೆ ಅಂತ. ಚಳುವಳಿಯನ್ನು ರೂಪಿಸುವುದು ಬಹಳ ತ್ರಾಸದ ಕೆಲಸ, ಅದು ಹುಡುಗಾಟ ಅಲ್ಲ ಅದು ಅಂತ. 10 ಜನರನ್ನು ಸೇರಿಸೋದಕ್ಕೆ ಆಗದಿರುವಂಥ ಪರಿಸ್ಥಿತಿ ಇದೆ ಇವತ್ತು ಅಂತ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ದಲಿತ ಸಮುದಾಯಗಳಲ್ಲಿ ಮತ್ತು ದಲಿತ ಸಮುದಾಯಗಳು ಮಾಡಿದ ಹೋರಾಟಗಳಲ್ಲಿ ತೀರ ಹಿಂದುಳಿದ ಸಮುದಾಯಗಳು ಕೂಡ ಅದರ ಸೆರಗನ್ನು ಹಿಡಿದು ನಡೀತಾ ಇದ್ದಾವೆ ಅಂತ. ಅವ್ರು ಹೇಳ್ಕೊಳ್ತಿಲ್ಲ ಅದು ಅಂತ. ಈ ಜಾತಿ ಎನ್ನುವ ಅಹಮ್ಮಿನ ಒಂದು ಕೋಟೆ ಅಂತ ಏನು ಕರಿತೀವಿ ನಾವು, ಅದರ ಒಳಗಡೆ ಹಿಂದುಳಿದ ಸಮುದಾಯಗಳು ಸಿಕ್ಕೊಂಡು ಓದಾಡ್ತಿದ್ದವು. ಅವರಿಗೆ ಪದೇ ಪದೇ ನಾನು ಕೂಡ ಅನೇಕ ಸಂದರ್ಭಗಳಲ್ಲಿ ಸಭೆಗಳಲ್ಲಿ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಹಿಂದುಳಿದ ಸಮುದಾಯಗಳಿಗೂ ಇರೋದು ಒಂದೇ ದಿಕ್ಕು, ಅದು ಬಾಬಾ ಸಾಹೇಬ್ರದೇ ಅದು ಅಂತ. ಬಾಬಾ ಸಾಹೇಬರ ದಾರಿಯನ್ನು ಹಿಡಿದು ಹೋದರೆ ಮಾತ್ರ ಅತ್ಯಂತ ಹಿಂದುಳಿದ ಸಮುದಾಯಗಳಿಗೆ ಬಿಡುಗಡೆ ಇದೆ ಮತ್ತು ಭರವಸೆ ಇದೆ ಅಂತ. ಇಲ್ಲದೆ ಹೋದರೆ ಮತ್ತೆ ನಾಶ ಆಗೋದು ಖಂಡಿತ ಆಗುವಂತ. ಹಾಗಾಗಿ ದಲಿತ ಚಳುವಳಿಯನ್ನು ಒಗ್ಗೂಡಿಸಬೇಕಾಗಿರುವಂಥ ಅಗತ್ಯ ಇದೆ ಮತ್ತು ಮುಂದಕ್ಕೆ ತಗೊಂಡೋಗಬೇಕಾಗಿರುವಂಥ ಅಗತ್ಯ ಇದೆ. ವಿಶ್ವವಿದ್ಯಾಲಯಗಳಲ್ಲಿರುವಂತಹ ಮೇಷ್ಟ್ರುಗಳು ಮತ್ತು ವಿಶ್ವವಿದ್ಯಾಲಯದಿಂದ ಹೊರಗಡೆ ಇರುವಂತಹ ಚಿಂತನೆಗಳನ್ನು ರೂಪಿಸ್ತಿರುವಂಥವ್ರು ಎಲ್ಲರೂ ಸೇರಿ ಮತ್ತೆ ನಾವು ಮುನ್ನಡೆಸಬೇಕಾಗಿರುವಂಥ ಅನಿವಾರ್ಯತೆ ಇದೆ. 20ನೇ ಶತಮಾನಕ್ಕೆ ಬಾಬಾ ಸಾಹೇಬರು ಹೇಗೆ ದಿಕ್ಕಾದರೂ 21ನೇ ಶತಮಾನಕ್ಕೂ ಕೂಡ ಅವರೇ ದಿಕ್ಕು ಅಂತೇಳಿ ನಾವು ಭಾವಿಸಬೇಕು ಮತ್ತು ಆ ವಿಚಾರಗಳನ್ನು ಇನ್ನಷ್ಟು ಶಾರ್ಪನ್ ಮಾಡಬೇಕಾಗಿರುವಂಥ ಅಗತ್ಯ ಇದೆ. ಇಲ್ಲದೆ ಹೋದರೆ ನಾವು ಮತ್ತೆ ನಾಶದ ಕಡೆಗೆ ಹೋಗ್ತೇವೆ. ನಾವು ಮಾವಳ್ಳಿಯವ್ರ ಜೊತೆ ಯಾವಾಗಲೂ ಜಗಳ ಆಡ್ತಿರ್ತೀವಿ ನಂಗೆ ಸಿಕ್ಕಿದಾಗಲೆಲ್ಲನೂ ಅಂತ. ನೀವು ಆಕ್ಯುಪೈ ಯೂನಿವರ್ಸಿಟೀಸ್ ಅಂತೇಳಿ ಒಂದು ಚಳುವಳಿ ಮಾಡಬೇಕಾಗಿರೋ ಅಗತ್ಯ ಇದೆ ಇದು ಅಂತ. ಏಕೆಂದರೆ ವಿಶ್ವವಿದ್ಯಾಲಯಗಳು ನಾವು ಕಲಿತಾ ಇದ್ದಾಗ ಅಂತ ಕರ್ನಾಟಕದ ಆರೋಗ್ಯವನ್ನು ಕಾಪಾಡ್ತಾ ಇದ್ದ ವಿಶ್ವವಿದ್ಯಾಲಯಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ಪ್ರಭಾವಿಸ್ತದಂತಹ ಕೊಟ್ಗಾನಹಳ್ಳಿ ಥರದವರು ಇವುಗಳೆಲ್ಲರೂ ಅಂತ. ಏಕೆಂದರೆ ನಾನು ಮೊದಲಿಗೆ ಹೇಳಿದೆ, ನಾನು ಚಿಂತನೆಗಳು ಮತ್ತು ಸಿದ್ಧಾಂತಗಳು ಮಾತ್ರ ಜಗತ್ತನ್ನು ಮುನ್ನಡೆಸ್ತವೆ, ಬಾಂಬುಗಳು, ಬಂದೂಕುಗಳು, ವಿಮಾನಗಳು ಅಲ್ಲ ಅಂತ. ಎಲ್ಲಿ ಹೊಸ ಚಿಂತನೆಗಳು ಹುಟ್ಟುತ್ತವೋ, ಯಾಕೆ ಕೃಷ್ಣನಿಗೆ ಅಗ್ರಪೂಜೆ ಕೊಟ್ಟರು ಹಾಗಿದ್ರೆ ಅಂತಂದರೆ ಅವನು ಮಹಾಕ್ಷತ್ರಿಯ ಮತ್ತು ಮಹಾಬ್ರಾಹ್ಮಣ ಎರಡೂ ಆಗಿದ್ದ ಅಂತ ಭೀಷ್ಮ ಮತ್ತು ದ್ರೋಣ ನಿರ್ಧಾರ ಮಾಡ್ತಾರೆ ಅಂತ. ಯಾಕೆಂದರೆ ಮಹಾಬ್ರಾಹ್ಮಣ ಯಾರು ಅಂತಂದರೆ ದ್ರೋಣಾಚಾರ್ಯರು ಹೇಳ್ತಾರೆ ಮಹಾಭಾರತದಲ್ಲಿ, ಭೂಮಿಯಲ್ಲಿ ಇರುವ ಸಕಲ ವಿದ್ಯೆಯನ್ನು ಕಲಿತವನು. ಭೀಷ್ಮ ಹೇಳ್ತಾನೆ, ಈ ಭೂಮಿಯಲ್ಲಿ ಇರುವ ಎಲ್ಲ ರಾಜರುಗಳಿಗಿಂತ ಅತ್ಯುತ್ತಮವಾಗಿರುವಂಥ
ಶಸ್ತ್ರವಿದ್ಯೆಯನ್ನು ಮತ್ತು ಯುದ್ಧ ವಿದ್ಯೆಯನ್ನು ಕಲಿತವನು ಮಹಾಕ್ಷತ್ರಿಯ, ಸಕಲ ವಿದ್ಯೆಯನ್ನು ಕಲಿತವನು ಮಹಾಬ್ರಾಹ್ಮಣ. ಹಾಗಾಗಿ ಅವನು ಈಸ್ ಎಲಿಜಿಬಲ್ ಫಾರ್ ದಟ್ ಪೂಜಾ ಅಂತ. ಹಾಗಾಗಿ ಈ ಚಿಂತನೆಗಳು ಇದ್ದಾವಲ್ಲ, ಚಿಂತನೆಗಳನ್ನು ಹೊಸದಾಗಿ ರೂಪಿಸಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಅವು ಸವಿಯೋದಕ್ಕೆ ಬಿಡಬಾರ್ದು, ಕಿಲುಬಿಡಿಯೋದಕ್ಕೆ ಬಿಡಬಾರ್ದು. ಹೊಸ ಚಿಂತನೆಗಳನ್ನು ಹುಟ್ಟಿಸಿ ಹೊಸ ತಲೆಮಾರನ್ನು ಮುಂದಕ್ಕೆ ತಗೊಂಡೋಗಬೇಕಾಗಿರುವಂಥ ಅನಿವಾರ್ಯತೆ ಎಲ್ಲರ ಮೇಲೂ ಇದೆ ಅಂಥೇಳಿ ನಾನು ಭಾವಿಸ್ತೇನೆ. ಹೆಚ್ಚು ವಿಚಾರಗಳನ್ನು ಶೇರ್ ಮಾಡೋದಕ್ಕೆ ಆಗಲಿಲ್ಲ, ಏಕೆಂದರೆ ಸಮಯದ ಕೊರತೆ ಕೂಡ ಇದೆ. ಆದರೂ ನನಗೆ ಕೊಟ್ಟಂತಹ ಸಮಯದಲ್ಲಿ ನಾನು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಅಂಥೇಳಿ ನಾನು ಭಾವಿಸ್ತೇನೆ. ಕರೆದದ್ದಕ್ಕೆ ಮತ್ತು ಕೇಳಿಸ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ತಲೆಬಾಗಿಸಿ ನಮಸ್ಕಾರ ಮಾಡ್ತೇನೆ. ಧನ್ಯವಾದಗಳು.